ಯಾರಪ್ಪ ನೀನು? ಎಲ್ಲಿದ್ದವ? ಯಾಕೆ ಇಲ್ಲಿಗೆ ಬಂದೆ? ನಾನು ನೀನೇ? ನಿಮ್ಮ ಗುಲಾಮ ಹನುಮ. ನನ್ನ ಗುಲಾಮ ಹನುಮ ಅಂತ ನಿನ್ನ ಹೆಸರು? ಹೌದು. ಎಲ್ಲಿದ್ದವ ನೀನು? ನೀವು ನೇಮ ಕೊಟ್ಟದ್ದು ನಂಗೆ. ನೇಮವ? ನಿನ್ನನ್ನು ನೇಮಿಸಿತು? ಹೌದು. ಎಲ್ಲಿ? ದ್ವಾರದಲ್ಲಿ. ದ್ವಾರದಲ್ಲಿ ಕಾವಲಿ ಮಾಡ್ಲಿಕ್ಕೆ. ಕಾವಲಿಯ? ದಿನಕ್ಕೆ ಎಷ್ಟು ಮಾಡ್ತಿ? ಯಾವುದು ಕಾವಲಿ? ಕಾವಲು ಮಾಡ್ಲಿಕ್ಕೆ? ಹೌದು. ದ್ವಾರದ ಬಳಿಯಲ್ಲಿ ನಿನ್ನನ್ನು ನೇಮಿಸಿದವ? ಅದಕ್ಕೆ ಮತ್ತೆ ದ್ವಾರದ ಬಳಿ ಇರ್ಬೇಕಾದ ಇಲ್ಲಿಗೆ ಯಾಕೆ ಬಂದದ್ದು? ಕಾರಣ ಉಂಟು, ವಿಷಯ ಉಂಟು. ವಿಷಯ ಉಂಟಾ? ಹೌದು. ಏನು? ನೀವು ಕೇಳುವವರಾಗಬೇಕು, ನಾನು ಹೇಳುವವರಾಗ್ತೇನೆ. ನಾನು ಕೇಳ್ಬೇಕಿದ್ರೆ ನೀನು ಹೇಳ್ಬೇಕಲ್ಲ? ಹೇಳ್ಬೇಕಲ್ವಾ? ಇವ ಏನು ಹೇಳ್ತಾನೆ? ನಿಮ್ಮದೊಂದು ಪ್ರಶ್ನೆ ಮೂಡ್ತದೆ. ಏನು ಹೇಳ್ತಾನೆ? ಹೇಳ್ತಾನಲ್ಲ? ಹೇಳ್ತಾನೆ. ಹಾಗೆ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡ್ತದಲ್ವಾ? ನನ್ನ ಪ್ರಶ್ನೆ ಬಿಡು, ಈಗ ನಿನ್ನ ಉತ್ತರ ಏನು ಅಂತ ಹೇಳು. ಮುಟ್ಟು ಬರುವುದಕ್ಕೆ ಕಾರಣ ನೀವು ಹೇಳಿದಲ್ವಾ? ಏನು? ಕಾವಲು ಮಾಡ್ಬೇಕು ಅಂತ ಹೇಳಿ. ಕಾವಲು ಮಾಡ್ಬೇಕು ಅಂತ ಹೇಳಿದ್ದೆ. ಅದಕ್ಕಾಗಿ ದ್ವಾರದಲ್ಲಿ ನೋಡ್ಬೇಕು, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಆಗ್ತದೆ, ಇದನ್ನೆಲ್ಲ ತಿಳಿಬೇಕು ಅಂತ ನನ್ನಲ್ಲಿ ನೇಮಿಸಿದ್ದು. ಹೌದು. ಹಾಗೆ ನೀವು ಹೇಳಿದಕ್ಕಾಗಿ ಎಣ್ಣೆ ಹಾಕಿ ಕಾವಲು. ನಾನು ಹೇಳಿದ್ದಕ್ಕಾಗಿ ಅಲ್ವಾ? ಹೇಳಿದ್ದಕ್ಕಾಗಿ ಮಾಡಿದ್ದ? ನಿನಗೆ ಮಾಡ್ಬೇಕು ಅಂತ ಇಲ್ಲ, ನಿನಗೆ ಕರ್ತವ್ಯ ಅಂತ ಇಲ್ವಾ? ಕರ್ತವ್ಯ ನಿಷ್ಠೆ ಉಂಟು. ಮತ್ತೆ ನೀವು ಹೇಳಿದ್ದಕ್ಕಾಗಿ ಹೇಳ್ತಾ ಇದ್ದಿ. ಸರಿ. ಹಾಗೆ ಎಣ್ಣೆ ಹಾಕಿ ನೋಡ್ತಾ ಇದ್ದೆ. ಈ ಹುಚ್ಚನ ಯಾರು ಒಳಗೆ ಬಿಟ್ಟದ್ಯಾ? ಹೆಣ್ಣೆಯ? ಎಂತದ್ದು ಹೆಣ್ಣೆ? ಎಣ್ಣೆ. ಎಣ್ಣೆ ಎಲ್ಲಿಗೆ ಹಾಕಿದ್ದು? ಕಣ್ಣಿಗೆ. ಹೊಟ್ಟೆಗಲ್ಲಲ್ಲ? ಕಣ್ಣಿಗೆ ಹಾಕಿ ಕಾವಲಿ ಮಾಡ್ತಾ ಇದ್ದೆ. ಕಾವಲು? ಮತ್ತೆ 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 ಅದನ್ನು ಹೇಳಿದ್ರೆ ನೋಡು. ಆ ಹೊತ್ತಿಗೆ ಒಂದು ವಿಶೇಷ. ಏನು? ಒಂದು ಜನ ನೋಡ್ಬೇಕಿತ್ತು. ಇಲ್ಲಪ್ಪ, ಇವ ನಿಜವಾಗಿ ಎಣ್ಣೆ ಹಾಕಿದ್ದು ಇವ ಕಣ್ಣಿಗೆಲ್ಲ, ನೀವು ಹೊಟ್ಟೆಗೆ ಹಾಕಿದ್ದುವ. ಮಾತಾಡಿ ಒಂದು ಜನ ನೋಡಿ, ಸರಿ ಕಣ್ಣು ಬಿಟ್ಟು ನೋಡು. ನಮ್ಮ ಸ್ಥಾನದಲ್ಲಿ ಎಲ್ಲ ಎಷ್ಟು ಜನ ಇರ್ತಾರೆ ಯಾವಾಗ್ಲೂ? ಹಾಗಲ್ಲ, ಒಂದು ಜನ ನೋಡ್ಬೇಕಿತ್ತು ಅಂತ ಅಷ್ಟು ಜನ ಇದ್ರು. ಅಷ್ಟು ಜನ ಇದ್ರು. ಒಬ್ಬರ ವ್ಯಕ್ತಿತ್ವ ಅಂತ ಎತ್ತು ಕಾಣುವ ಹಾಗೆ. ಹೌದು. ಒಂದು ಜನ. ಹೌದು. ಇದ್ರ ಯಾರವರು? ಎಲ್ಲಿ ನೋಡಿದ್ರು ಸೇವೆ ತುಗುಡಿ. ಎಂತದ್ದು? ಸೇವೆ ತುಗುಡಿ. ಹಾಗಿದ್ರೆ ಹೇಳಿದ್ದು ಸರಿ. ಯಾವುದು? ಅವಾಗ ಎಣ್ಣೆ ಹಾಕಿದ್ದು. ಈಗ ಹೇಳ್ತಾನೆ ಸೇವೆ ತುಗುಡಿ. ಔಷಧ ಅದಕ್ಕೆ ಇಟ್ಟದ್ದಾಗಿರ್ಬೇಕು. ಸೇನಾ ತುಕಡಿ. ಸೇನಾ ತುಕಡಿ. ಹೌದು. ಅದರಲ್ಲಿ ಮುಂದೆ ಪದಾರ್ಥಿಗಳು. ಅವರಲ್ಲಿ ಏನು? ಅಲ್ಲ, ಸೇನೆಯ ಮುಂದೆ ಅವರು ದೇವಸ್ಥಾನದಲ್ಲಿ ಇರ್ಬೇಕಲ್ಲ. ಪದಾರ್ಥಿಗಳು ಅದು ಬೇರೆ, ಇದು ಬೇರೆ. ಪದಾರ್ಥಿಗಳಲ್ಲ, ಪದಾರ್ಥಿಗಳು. ಅವರ ಹಿಂದೆ ಕೊಟ್ಟಾರಿ ವೀರರು. ಒಂದು ಕೊಟ್ಟಾರಿ ಹಿಂದೆ ಕೊಟ್ಟಾರಿ ಅಲ್ಲ, ನನ್ನ ಮುಂದೆ ಕೊಟ್ಟಾರಿಯ? ಅಲ್ಲಿ ಯಾವ ಕೊಟ್ಟಾರಿ? ಅದು ಕೊಟ್ಟಾರಿ ವೀರರು. ಕಟಾರಿ ವೀರರು. ಅದರ ಹಿಂದೆ ನೋಡ್ಬೇಕಿತ್ತು ರಾಯರೇ. ಕುದುರೆಗಳು, ಅಶ್ವಗಳು. ಹೇಳು ಹೇಳು. ಹೇಳ ಉದ್ದಾಗ್ಲಿ. ತುರಗಗಳು ಇತ್ತು ತುಂಬಾ. ಅದೇ ನನ್ನ ಬಳಿಗೆ ಬಂದು ಎಲ್ಲಿಯಾದ್ರೂ ಉದ್ದಾಗಬೇಕು ಅಂತ ಹೇಳಿದ್ರೆ ನಿನ್ನ ಇಲ್ಲೇ ಊತಾಗ್ತಾನೆ, ಗೊತ್ತುಂಟ? ವಿಷಯ ದೊಡ್ಡಿರ್ಬೇಕು, ಶಬ್ದ ಸಣ್ಣದಿರ್ಬೇಕು. ಹಾಗೆ ಅದರ ಹಿಂದೆ ಆನೆಗಳು, ಕರಿಗಳು. ಅದೆಲ್ಲ ಒಂದೇಯ? ಅಲ್ಲಿ ತುಂಬಾ ಇತ್ತು. ಆನೆಗಳು ಸಾಕು, ಇಲ್ಲದಿದ್ರೆ ಕರಿಗಳು ಸಾಕು. ಸಾಕು ಸಾಕು. ಅದರ ಮಧ್ಯದಲ್ಲಿ ಒಂದು ವಿಶೇಷ. ಏನು? ಒಂದು ಕುದುರೆ. ಮತ್ತೆ ಅಲ್ಲಿಗೆ ಬಂದ, ಅಲ್ಲಿಂದ ಪ್ರಾರಂಭ ಮಾಡಿದ್ದ. ಅದು ವಿಶೇಷ. ಉಳಿದದ್ದೆಲ್ಲ ಸಾಮಾನ್ಯ. ಒಂದು ವಿಶೇಷ ಕುದುರೆ. ಸರಿ. ಆ ವಿಶೇಷ ಕುದುರೆ ಹೇಗಂತ ಕೇಳಿದ್ರೆ, ಹೇಗೆ? 4 ಕಾಲು, ಹೇಳು. 2 ಕಿವಿ, ಒಂದು ಬಾಲ. ಇಲ್ಲದಿದ್ರೆ ಕುದುರೆಗಳಿಗೆಲ್ಲ ಎಷ್ಟಿರ್ತದೆ? ಮತ್ತೆ ಇದರಲ್ಲಿ ಏನು ವಿಶೇಷ? ವಿಶೇಷ ಅಷ್ಟಲ್ಲ, ಮತ್ತೆ ಮೈ ತುಂಬಾ ಚಿನ್ನಾಭರಣ. ಇದು ವಿಶೇಷ. ಆಭರಣಗಳಿಂದ ಶೃಂಗರಿಸಲ್ಪಟ್ಟಿದೆ. ಕುದುರೆಯ ಹಣೆಯಲ್ಲಿ ಯಾರೋ ಅದರ ಹಣೆ ಬರಹ ಹಾಕಿದ್ದು. ಎಲ್ಲರ ಹಣೆ ಬರಹ ಬರೆಯುವ ವಿಧಾತ. ಇದರ ಹಣೆಯಲ್ಲಿ ಯಾರೋ ಬರ್ತಿದ್ದಾರೆ. ಹೌದು ಅಲ್ವಾ? ಹೌದು. ನೋಡುವಾಗ ಗೊತ್ತಾಯ್ತು ಅದು ರೋಗದ ಕುದುರೆ ಅಂತ. ರೋಗ ನಿನಗೆ ಹೇಳಿದ್ದನ್ನೇ ಹೇಳ್ತಾ ಇದ್ದಲ್ಲ. ಅದು ಬಹುಶಃ ರೋಗದ ಕುದುರೆ ಅಲ್ಲ, ಅದು ಯಾಗದ ಕುದುರೆ. ಅದನ್ನು ನೋಡುವಾಗ ರಾಯರೇ ಕೋಪ ನೆತ್ತಿಗೇರಿ.
ನಿನಗ ಮತ್ತೆ ಈ ಸೇನೆ ಹ. ಈ ಕುದುರೆ ಹ. ಅದರ ಹಣೆಯಲ್ಲಿ ಬರೆದಿದ್ದದ್ದು ಹ್ಮ್. ಇದನ್ನೆಲ್ಲ ನೋಡುವಾಗ ಕೋಪ ನೆತ್ತಿಗೇರಿ. ನಿನಗೆ ನಾನು ಅನ್ನ ಹಾಕಿದ್ದಕ್ಕೆ ಸಾರ್ಥಕ ಆಯ್ತು. ಮತ್ತೆ ದ್ವಾರದಲ್ಲಿದ್ದ ನಿನ್ನ ಕರ್ತವ್ಯ ಅದು. ಹೌದು. ಸಿಟ್ಟುವಂತ ಮತ್ತೆ ಏನ್ ಮಾಡಿದೆ? ಕಾಲಿನಿಂದ ಹಾ ತಲೆಯವರೆಗೆ ಅದೇ ಎಲ್ಲರಿಗೆ ಕಾಲಿನಿಂದ ತಲೆಗೆ ಏರು, ಇವನಿಗೆ ಸಿಟ್ಟು ತಲೆಯಿಂದ ಕಾಲಿಗೆ ಇಳಿದಂತೆ. ನಾನು ಬಿಡ್ತೇನಾ? ನಖದಿಂದ ಶಿಖದವರೆಗೆ. ಹೌದು. ಹೇಳ್ಬೇಡ ನೀನು. ಅದು ಹೇಳುವುದಿಲ್ಲ ಖಂಡಿತವಾಗಿ. ಹಾ. ಹೌದಾ? ಹೇಳೋದು ಕೇಳಿದೆ. ಅಸಂಬದ್ಧ ಹೇಳಿದ ನಾವು. ಬಿಡುವುದಿಲ್ಲ ಅಂತ ಆಯ್ತು. ಒಂದು ವೇಳೆ ನಾನು ಯುದ್ಧಕ್ಕೆ ಹೊರಡ್ತೇನೆ ಅಂತ ಆದ್ರೆ ಹಾ. ನನಗೇನಾದ್ರಿ ಹಾ. ನಿಮಗೆ ಗತಿಯನ್ನು ಈಗ ನಾನು ನಿನ್ನನ್ನು ನಂಬಿರುವುದಾ? ಈಗ ನನ್ನನ್ನು ನಂಬಿ ನೀನು ಕೆಲಸಕ್ಕೆ ಜನ ಸಿಗುದಿಲ್ಲ ಅಂತ ಯಾರು ಹೇಳಿದ್ದು? ಈ ಪ್ರಾಣಿಗಳಿಗೆಲ್ಲ ಇದೇ ತಲೆಯಲ್ಲಿ ಅಹಂಕಾರ, ಗೊತ್ತಾಯ್ತಾ? ಈಗ ಮಾತಾಡುದು ಇದಕ್ಕೆ ಕೆಲಸಕ್ಕೆ ಜನ ಸಿಗುವುದಿಲ್ಲ ಅಂತ. ನಾನಾದ್ರೆ ಎಲ್ಲದಕ್ಕೂ ಆಗ್ತದಲ್ಲ. ನೀನು ಹಾಗೆಲ್ಲ ಭಾವಿಸಬೇಡ. ಮತ್ತೆ? ಕೆಲಸಕ್ಕೆ ಸಿಗಬೇಕಾದಲ್ಲಿ, ಸಿಗುವ ರೀತಿಯಲ್ಲಿ ಇದ್ರೆ ಸಿಗಬೇಕಾದಲ್ಲಿ ಜನ ಎಷ್ಟು ಬೇಕಾದ್ರೂ ಇದ್ದಾರೆ. ಸಿಗ್ತಾರೆ. ನಮ್ಮಲ್ಲಿ ಕೊರತೆ ಇಲ್ಲ, ನಮ್ಮಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಉಂಟು. ಗೊತ್ತುಂಟ ನಿನಗೆ? ಮತ್ತೆ ಇಬ್ಬರು ಬಂದಿದ್ದಾರೆ. ಒಬ್ಬೊಬ್ಬ ಇರುವಲ್ಲಿಗೆ ಅಲ್ಲಿ ಮೂರು ಬಂದಿದ್ದಾರೆ. ಗೊತ್ತುಂಟ ನಿನಗೆ? ನಾಳೆ ನಿನ್ನನ್ನು ಕಳಿಸಲಿಕ್ಕೆ ಉಂಟು ಇಲ್ಲಿಂದ. ಎಲ್ಲಿ ಹೋದ? ಅಲ್ಲಿ ಹೋಗುದಿಲ್ಲ. ಹೋಗು, ಅಲ್ಲಿ ಕೋಣ ಓಡಿಸಿಕೊಂಡೇ ಇರು ನೀನು. ಇಲ್ಲಿ ಬರಬೇಡ. ಎಂತಡಿಲ್ಲ. ಮತ್ತೆ 2 ದಿವಸ ಅಲ್ಲಿ ಕೋಣ ಓಡಿಸುವುದು, 3 ದಿವಸ ಇಲ್ಲಿಗೆ ಬರುದು. ಅದು ಯಾರು? ಅವನೇ ಕೊಟ್ಟಾಡಿ. ಇದ್ದಾನ? ರಾಯರೇ, ಇದನ್ನು ನೋಡುವಾಗ ಕೋಪ ನೆತ್ತಿಗೇರಿತು. ಈಗ ಏರ್ಬೇಕು. ಮತ್ತೆ ನೆತ್ತಿಗೆ ಏರಿತು. ಈಗ ಏರ್ಬೇಕು. ಈಗ ಪೂರ್ತಿ ಏರಿದೆ. ಏನ್ ಮಾಡಿದ್ವಿ? ಏನ್ ಮಾಡುವುದಕ್ಕೆ ಸಾಧ್ಯ? ಏನ್ ಮಾಡಿದ್ವಿ? ನೀವಿರುವಾಗ ಮತ್ತೆ ನಾವೇನು ಮಾಡುದು? ಹೋಗಿ ವಿಚಾರಿಸಬೇಕಿತ್ತು, ಯಾರು ಏನು ಎತ್ತ ಅಂತ ಕೇಳಬೇಕಿತ್ತು. ಕೇಳಿಲ್ಲ. ಹಾ, ಕೇಳುವುದಕ್ಕೆ ಯಾಕೆ ಕೇಳಲಿಲ್ಲ? ಹೋಗುವಾಗ ಸೇನೆಯನ್ನು ನೋಡಿ ಹೆದರಿಕೆ ಆಯ್ತು. ಏನಾಯ್ತು? ಗಡಗಡ ಆಯ್ತು. ಎಲ್ಲಿ? ಇಲ್ಲಿ ಎದೆಯಲ್ಲಿ? ಹೌದು. ಗಡಗಡ. ಹಾ, ನೀವೇ ಕಾಪಾಡಬೇಕು ನಮ್ಮನ್ನು. ಭಯಗೊಂಡು ಬಂದಿದ್ದಿ. ಓಡಿ. ಚರಣಿಗೆ ಭಯವ ಇತ್ತು ಪಾಲ್ಗೊಡಿ, ಚರಣಿಗೆ ಭಯವ ಇತ್ತು ಪಾಲ್ಗೊಡಿ. ಯಾರು ಗಾಂಧಿ ಮಾಡಿ ಪುರದ ದುರ್ಗವ ಬಡಿದು, ಪುರದ ದುರ್ಗವ ಅರಿದು, ಕುದುರೆಯ ಕರೆದು ಕಾವಲ ನಿತ್ತು ತೆರಳಿದ ಸಿಂಹವಿಷ್ಟರಕ್ಕೆ. ಕುದುರೆಯ ಕರೆದು ಕಾವಲಿಗಿಂದು ತೆರಳಿದ ಸಿಂಹವಿಷ್ಟರಕ್ಕೆ. ಚರರಿಗೆ ಭಯವ ಇತ್ತು ಪಾಲ್ಗೊಡಿ. ಹೆದರಬೇಡಿ. ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಯಾಕೆ? ನಿಮಗೆ ಅಭಯವನ್ನು ನೀಡ್ತಾ ಇರುವವ ಮಣಿಪುರದ ದೊರೆ ಬಬ್ರು ವಾಹನ. ಕುದುರೆ ಬಂದಿದೆ. ಹೌದು. ಆನೆ ಸೇನೆಗಳಿದ್ದಾವೆ. ಹೌದು. ಇದಕ್ಕಾಗಿ ಭಯಗೊಂಡೆ. ಹೌದು ರಾಯರೇ. ಯೋಚಿಸಬೇಡಿ. ಇದಕ್ಕೆ ಏನು ಎತ್ತ ಎನ್ನುವುದನ್ನು ವಿಚಾರಿಸುವುದಕ್ಕೆ ನಿಮ್ಮ ಅರಸನಾದ ನಾನಿದ್ದೇನೆ. ಆದ್ರೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಹೇಗೆ ಪ್ರಭು? ಬಂದಿರುವಂತಹ ಸೇನೆಗಳಾಗ್ಲಿ ಆ ತುರಗವಾಗ್ಲಿ ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗಬಾರದು. ಅದಕ್ಕಾಗಿ ನಮ್ಮ ಪುರದ ಮಹಾತ್ಮಾರವನ್ನು ಆಮೇಲೆ ಆ ಕುದುರೆ ಎಲ್ಲಿ ಹೋಗ್ತದೆ, ಏನ್ ಮಾಡ್ತದೆ, ಅದರ ಹಿಂದೆ ಹೋಗಿ ಆವಾಗ ವಿಚಾರವನ್ನು ನನಗೆ ತಿಳಿಸ್ತಾ ಇರಬೇಕು. ಹೋಯ್, ಹೊತ್ತು ಮಧ್ಯರಾತ್ರಿ ವೇಳೆ ಇಂಥದ್ದೊಂದು ಘಟನೆ ಸಂಭವಿಸಿದೆ ಅಂತಾದ್ರೆ ಇದರ ಬಗ್ಗೆ ವಿಚಾರ ವಿನಿಮಯ ಮಾಡಬೇಕು. ಅದಕ್ಕಾಗಿ ಅಂತಃಪುರದಿಂದ ನೇರವಾಗಿ ಸಭಾಸ್ಥಾನ ಪ್ರವೇಶ ಮಾಡ್ತೇನೆ. ಉತ್ತಮ ಮಣಿಪುರದ ರಾಜಾಮಣಿ.
ಕೆತ್ತಿದ ಹವಳ ಮಾಡಿದ ಮುತ್ತು ವೈಢೂರ್ಯ ಕೆತ್ತಿದ ಹವಳ ಮಾಡಿದ ಮುತ್ತು ವೈಢೂರ್ಯ ಆತ್ಮದ ಪ್ರಭೆಗಳಲ್ಲಿ ನನ್ನ ಕಣ್ಣುಗಳನ್ನೇ ನಾನು ನಂಬದಾಗಿ ಹೋದೆ. ಅದಕ್ಕೆ ಕಾರಣ ಏನು? ನೇರವಾಗಿ ಅಂತಃಪುರದಿಂದ ಸಭಾಸ್ಥಾನವನ್ನು ಪ್ರವೇಶ ಮಾಡುವುದಕ್ಕೆ ಬರುವಾಗ ಈ ಹೊತ್ತಿನಲ್ಲಿ ನನ್ನ ಸಭಾಸ್ಥಾನದ ಸೊಬಗನ್ನು ಕಂಡಾಗ ದಿಗ್ಭ್ರಮೆಗೊಂಡೆ ನಾನು. ಇದಕ್ಕೆ ಕಾರಣ ಇಷ್ಟೇ, ಏನು ನನ್ನ ಸಭಾಸ್ಥಾನವನ್ನು ನಾನು ನೋಡುವುದು ಇದು ಪ್ರಥಮವ ಖಂಡಿತ ಅಲ್ಲ. ಆದರೆ ಈ ರಾತ್ರಿ ವೇಳೆಯಲ್ಲಿ ಈ ಸಂದರ್ಭದಲ್ಲಿ ನೋಡುವುದು ಇದುವೇ ಪ್ರಥಮ. ನಾನು ಓಯ್ ನನ್ನ ಈ ಅರಮನೆ ಈ ಸಭಾಸ್ಥಾನ ಸಾಮಾನ್ಯದೇ, ಒಂದೆರಡು ಕಂಬ ಅಲ್ಲ, ಲೆಕ್ಕ ಮಾಡಲಿಕ್ಕೆ ಹೋದ್ರೆ 10,000 ಕಂಬಗಳಿಂದ ರಾರಾಜಿಸುತ್ತಾ ಇದೆ ಮಣಿಪುರದ ಈ ಸಭಾಸ್ಥಾನ. ಮಾತ್ರ ಅಲ್ಲ, ಅಲ್ಲಿ ನೋಡಿ ಎಲ್ಲಾ ಕಂಬಗಳಿಗೆ ಕೆತ್ತಿ ಪೋಣಿಸಲ್ಪಟ್ಟಂತಹ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಹವಳ, ಗೋಮೇಧಿಕ ಮೊದಲಾದಂತಹ ನವರತ್ನಗಳು ಖಚಿತವಾದಂತಹ ಒಂದೊಂದು ಕಂಬಗಳು ಅದಿಷ್ಟು ಬೆಳಗುವುದಕ್ಕೆ ಏನು ಕಾರಣ? ಹೊತ್ತು ರಾತ್ರಿಯ ವೇಳೆ ಅರಮನೆಯ ಕಂಗೊಳಿಸುವುದಕ್ಕಾಗಿ ಬೆಳಗಿದಂತಹ ಆ ಬೆಳಕು ದೀಪದ ಬೆಳಕು. ಯಾವ ದೀಪದ ಬೆಳಕು? ಬೊಂಬಾಳ ದೀವಿಗೆಯ ಬೆಳಕಿನಲ್ಲಿ ಅದು ಫಳ 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 ಅಂತ ಹೊಳೆಯುವಾಗ ಯಾರ ಮನವಾದರೂ ಸೆಳೆಯಲ್ಪಡಲೇಬೇಕು. ಇದು ನನಗೆ ಕುತೂಹಲ ಆದದ್ದು. ಸತ್ಯ ಹೇಳ, ಈ ಬೊಂಬಾಳ ದೀವಿಗೆಯ ಬೆಳಕಿನಲ್ಲಿ ಈ ರಾತ್ರಿ ಹೊತ್ತಿನಲ್ಲಿ ನನ್ನ ಈ ಅಂತಃಪುರ ಈ ಸಭಾಸ್ಥಾನ ಇಷ್ಟು ಕಂಗೊಳಿಸ್ತದೆ ಎನ್ನುವ ಸತ್ಯದ ಅರಿವು ನನಗಿಷ್ಟರವರೆಗೆ ಇರಲಿಲ್ಲ. ಈ ಪ್ರಕರಣದಿಂದ ಇದೊಂದು ಸತ್ಯ ಗೊತ್ತಾಯ್ತಲ್ಲ, ಇವತ್ತು ಹೀಗೆ ಬಂದೆ. ಇನ್ನು ಹಾಗಲ್ಲ, ಇನ್ನು ದಿನಾ ಇದೇ ಹೊತ್ತಿಗೆ ಬರ್ತೇನೆ. ಯಾಕೆ ಹೇಳಿ? ಈ ಸೌಂದರ್ಯದ ಸವಿಯನ್ನು ಸವಿಯುವುದಕ್ಕಾಗಿ ಖಂಡಿತ ಬರ್ತೇನೆ. ನಾನಿಲ್ಲಿ ಹೊಗಲಿಕ್ಕೆ ಬಂದ ಸಭಾಸ್ಥಾನ ಪ್ರವೇಶ ಮಾಡಬೇಕಲ್ಲ, ನೇರವಾಗಿ ಮಾಡಿದ್ದೇನೆ. ಮಲ್ಲಿಸುತ್ತ ಫಲಗುಣಿ ಎಲ್ಲರೂ ಕುಳಿತು ಬಲ್ಲಿ. ಮೂಲ ಮಲ್ಪಿಸು ಬುದ್ಧಿಯೊಡನೆ ತಿರುಗನಿ ಹದನವಾಗ ಮೂಲ ಮಂತ್ರಿ ಸುಬುದ್ಧಿಯೊಡನೆ ತಿರುಗನಿ ಹದನವಾಗ ಕಾಲಕ್ಕೆ ಬಂದು ಸೇರಿದ ಇವರನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಸಂತೋಷವಾಗ್ತದೆ. ಯಾಕೆ ಹೇಳಿ? ನಾನಿದ್ದಂತ ನನ್ನ ಕರೆಗೆ ಮನ್ನಣೆಯಲ್ಲಿತ್ತು ಬಂದು ಸೇರಿದಂತಹ ವ್ಯಕ್ತಿಗಳು ಸಾಮಾನ್ಯದವರೇ, ಕೋಲನಾಯಕರು ಮೇಳೈಸಿದಂತಹ ಸಭೆ ಇದು. ಆದರೂ ಸಭೆಯಲ್ಲಿ ಆಸೀನರಾದ ಇವರ ಮುಖದಲ್ಲಿ ಒಂದು ರೀತಿಯ ಕುತೂಹಲ ಎದ್ದು ಕಾಣ್ತಾ ಇದೆ. ಇಷ್ಟು ಹೊತ್ತಿಗೆ ಇವ ಯಾಕೆ ಸಭೆ ಕರೆದಿದ್ದಾನೆ? ಆದ್ರೆ ಆ ವಿಚಾರವನ್ನು ಮಂಡಿಸಬಹುದಿತ್ತು. ಎಲ್ಲರೂ ಬಂದು ಸೇರಿದ್ರು. ಬರಬೇಕಾದ ಒಬ್ಬ ವ್ಯಕ್ತಿ ಇನ್ನೂ ಬರಲಿಲ್ಲ. ಹೌದಪ್ಪ, ನಮ್ಮ ಮೂಲ ಮಂತ್ರಿಗಳು ಯಾರು ಗೊತ್ತಾಯ್ತಾ? ನನ್ನ ಅಜ್ಜನ ಕಾಲದಿಂದಲೇ ಅವರು ಇಲ್ಲಿ ಮಂತ್ರಿಗಳು. ಅಂದ್ರೆ ಅಷ್ಟು ಹಳೆಯ ತಲೆ. ಅವರು ಬರದಿದ್ರೆ ಈ ವಿಚಾರವನ್ನು ಮಂಡಿಸುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ನಮ್ಮ ಮೂಲ ಮಂತ್ರಿ ಸುಬುದ್ಧಿಗಳನ್ನು ತಿಳಿವರಿಸಿದ್ದಾರೆ.
ಗೊತ್ತಾಗಿಲ್ಲ. ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ ವೀರ ಮಂತ್ರೀಶ ಲಿಖಿತ ನೋಡಿ ಮಲ್ಲ ಪದರೊಳಗೂಡಿ ಮಸ್ತಕದ ಲಿಖಿತ ನೋಡಿ ಮಲ್ಲಿಗಾವತಿಗಳೆಲ್ಲ ಹೊಳಿಗಿದ್ದಾರಯ್ಯ ಮುಲ್ಲ ಆಳವಾದಿ ನೋಡಿರಯ್ಯ ಆಳವಾದಿ ನೋಡಿರಯ್ಯ ವೀರ ಮಂತ್ರೀಶ ವೀರ ಮಂತ್ರೀಶ ಅವಸರವಾದ ಕರೆ ನೀಡುವುದಕ್ಕೆ ಮಹತ್ತರವಾದ ಕಾರಣ ಇದೆ. ಏನು? ನಮ್ಮ ನಾಡಿನಲ್ಲಿ ಒಂದು ವಿಶೇಷ. ನಮ್ಮ ನಾಡಿನಲ್ಲಿ ಹಾ, ಇತ್ತ? ಒಂದು ಕುದುರೆ ಬಂದಿದೆ. ಅದೊಂದು ವಿಶೇಷವೇ? ಏನು? ಕುದುರೆ ಬಂದ ನಮ್ಮಲ್ಲಿ ಬೇಕಾದಷ್ಟು ಕುದುರೆ ಹಾ. ಇಲ್ಲಿ ಬಂದು ಒಂದು ಕುದುರೆ ಬಂದ್ರೆ ಮೊದಲಿಗೆಲ್ಲ ಭಾವಿಸಿದ ಹಾಗೆ ಹಾ. ಅದು ನಮ್ಮ ನಾಯದ ಕುದುರೆ ಅಂತ. ಹಾ. ಆದರೆ ಓ. ಇದು ನಮ್ಮ ನಾಡಿಗೆ ಸಂಬಂಧಪಟ್ಟ ತುರಗ ಅಲ್ಲ. ಇಲ್ವೇ? ಹಾ, ಮತ್ತೆ ಹೇಗೆ ಗೊತ್ತಾಯ್ತು? ಹೇಗೆ? ಬೇಕಾದಷ್ಟು ಹಾ. ಆಭರಣಗಳಿಂದ ಶೃಂಗರಿಸಲ್ಪಟ್ಟ ಒಂದು ತುರಗ ಹಾ. ನಮ್ಮ ನಾಡನ್ನು ಪ್ರವೇಶ ಮಾಡಿದೆ. ಹಾ. ಕೇವಲ ತುರಗ ಮಾತ್ರ ಅಲ್ಲ, ಮತ್ತೆ? ಅದರ ಹಿಂದೆ ಮುಂದೆ ಆನೆ ಸೇನೆಗಳಿದ್ದಾವಂತೆ. ಓಹೋ. ಮಾತ್ರ ಅಲ್ಲ, ಹಾ. ಅದರ ಹಣೆಯಲ್ಲಿ ಹಾ. ಒಂದು ಲಿಖಿತವನ್ನು ಬಿಗಿದಿದ್ದಾರಂತೆ. ಹೌದೇ? ಇದು ಕುತೂಹಲ. ಹಾ. ಹಾಗಿದ್ರೆ ಓ. ಬಂದಿರುವಂತ ಆ ತುರಗ ಹಾ. ಎಲ್ಲಿಂದ ಬಂದದ್ದು, ಹಾ. ಯಾರದ್ದು ಹಾ. ತಿಳಿಯಬೇಕಾದ ಅನಿವಾರ್ಯತೆ ನನಗಿದೆ. ಹೌದು. ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ. ಹಾ. ಓ ಮಂತ್ರಿಗಳೇ, ಏನು? ನೀವು ಹಾ. ನೇರವಾಗಿ ಹಾ. ಅಲ್ಲಿಯವರೆಗೆ ಹೋಗಿ ಹೋಗಿ ಆ ಕುದುರೆಯನ್ನು ಕಂಡು ಹಾ. ಅದರ ಹಣೆಯಲ್ಲಿರುವಂತಹ ಲಿಖಿತವನ್ನು ಹಾ. ಕಿತ್ತು ಹಾ. ಇಲ್ಲಿಯವರೆಗೆ ತರಬೇಕು ಅಂತ ನನ್ನ ವಿಜ್ಞಾಹ. ನಾನೊಬ್ಬ ಮಂತ್ರಿ ಅಲ್ವೇ? ಹೌದು. ನಾನು ಒಬ್ಬನೇ ಹೋದ್ರೆ ಸರಿ ಆಗ್ತದ? ಹಿಂದೆ ಮುಂದೆ 4 ಜನ ಆದ್ರೂ ಬೇಡ? ನಿಮಗೆ ಬೇಕು ಅಂತಲ್ಲ, ಹಾ. ನಮ್ಮ ಮಣಿಪುರದ ಪ್ರತಿಷ್ಠೆಯನ್ನು ಪ್ರತಿಬಿಂಬಿಸುವ ತೆರದಲ್ಲಿ ಹಾ. ನೀವು ಹೋಗುವಾಗ ಹಾ. ಗೌರವಾನ್ವಿತರಾಗಿ ಹೋಗಬೇಕು. ಹೌದಲ್ಲ? ಹೋಗಬೇಕು ಅಂತ ಇದ್ರೆ ಹಾ. ನೀವೊಬ್ಬರೇ ಹೋಗುದಲ್ಲ, ಮತ್ತೆ? ಇದ್ದಾರಲ್ಲ ನಮ್ಮಲ್ಲಿ ಹಾ. ಮಲ್ಲ ಭಟರು. ಹೌದು. ಎಂತದು? ಅಲ್ಲ ಭಟ್ಟರು. ಮಲ್ಲ ಭಟರು ಭಟರು. ಅವರನ್ನೊಡಗೊಂಡು ಅಲ್ಲಿಯವರೆಗೆ ಹೋಗಿ ಹಾ. ಆ ಲಿಖಿತವನ್ನು ಕಿತ್ತು ತರ್ತೀರಾ? ಆಯ್ತು. ಅಲ್ಲಿವರೆಗೆ ಹೋದ್ರಾ? ಹೋದೆ. ಕುದುರೆ ನೋಡಿದ್ರಾ? ನೋಡಿದೆ. ಲಿಖಿತವನ್ನು ಕಿತ್ತೀರಾ? ಹಾಗಿತ್ತೆ. ಇಲ್ಲಿವರೆಗೆ ತಂದಿರಾ? ತಂದೆ. ಎಲ್ಲರೂ ಕೇಳುವಾಗ ಅದನ್ನು ವಾಚಿಸಿ. ಆದಿತ್ತು. ಸಮವಂಶಜ ಸಾಧು ಗುಣಧೀರಯ ಮಜಾಗ ಹಿಮಮದಾನ್ವಿತನೋ ಭೂಮಿಗಧಿಕವಾದ ಬಟ ಮೂರು ಭೂಮಿ ಬಾಲರುಡ್ಡತನೋ ಅಯ್ಯ ಯುವರಾಜ, ಮಂತ್ರಿಗಳೇ, ಎಲ್ಲರೂ ಕೇಳುವಂತೆ ವಾಚಿಸ್ತೇನೆ. ಎಲ್ಲರಿಗೂ ಕೇಳುದು ಮಾತ್ರ ಅಲ್ಲ, ಅರ್ಥವಾಗಬೇಕು. ಆದಿತ್ತು. ಹಾ. ಸೋಮವಾರ ಮತ್ತೆ ಮರು ದಿವಸ ಮಂಗಳವಾರ ಅಲ್ವಾ? ಮತ್ತೆ ವಾರದ ವಿಷಯ. ಮತ್ತೆ ಸೋಮವಾರ ಎಂತದ್ದು? ಹಾ. ಸೋಮವಾರ ಅಲ್ಲ, ಮತ್ತೆ ಸೋಮ ವಂಶಜ ಹಾ. ಸಾಧು ಸದ್ಗುಣ ಸತ್ಯಾತ್ಮ ಹಾ. ಯಮಜಾತ ಹಾ. ಮಹಾಬಲಾನ್ವಿತನಾಗಿದ್ದಾನೆ. ಮಂತ್ರಿಗಳೇ, ಓ, ನಿಮ್ಮಲ್ಲಿ ಒಂದು ಮಾತು. ಏನು? ನೀವಲ್ಲಿ ಅದರಲ್ಲಿ ಬರ್ದ ಹಾಗೆ ಓದುತ್ತೀರಲ್ಲ? ಅದನ್ನು ಇರುವುದು ಮತ್ತೆ ಇದು. ಬರ್ದ ಹಾಗೆ ಓದಿದ್ದ ಹೌದಲ್ಲ? ಸರಿ. ಹೌದು.
ಅವನಿಯಲ್ಲಿ ಭಟನಾಗಿ ಮೆರೆಯುವ ಹಾ. ಧರ್ಮರಾಯ ಹಾ. ಯಾವ ನಾಡಿನ ದೊರೆ ಬಲ್ಲೀರ? ನಿಮಗೊಂದು ವಿಷಯ ಗೊತ್ತಾಯ್ತಾ? ಏನಾಯ್ತು? ಅದಕ್ಕೆ ಹೇಳಿದ್ದು ಇವರು ನಮ್ಮ ಸುಬುದ್ಧಿಗಳು ಅಂತ ಹೇಳುದು ಅದಕ್ಕೆ ಗೊತ್ತಾಯ್ತಾ? ವಯೋವೃದ್ಧರು ಜ್ಞಾನ ಅದರಲ್ಲಿರುವ ವಾಕ್ಯ ಅದುವೇ, ಆದ್ರೆ ಕೆಲವು ಶಬ್ದಗಳು ಇವರದ್ದು ಸ್ವಂತ. ವಿಶ್ಲೇಷಣೆ ಮಾಡಿ. ದೊಡ್ಡ ದೊಡ್ಡ ಶಬ್ದ ಜೋಡಣೆ ಮಾಡ್ತಾ ಇದ್ದಾರೆ ನೋಡಿ. ನಾನು ಮಾಡಿದಲ್ಲ, ಬರೆದನ್ನು ಓದಿ. ತಪ್ಪಲ್ಲ ಸ್ವಾಮಿ ನಿಮ್ಮತ್ತೆ. ಎಲ್ಲಿಗೆ ನಿಲ್ಲಿಸಿದ್ದು? ಹತ್ತಿನಾಪುರಪತಿ ಅಜ ವಿಷ್ಣು ಹರ ಪ್ರೀತಿ ಸ್ವತ್ತದಿಂದಲೇ ಮಾಡಿರೋ ವಿದ್ಯೆಯ ಕದಿ ರಚಿಸಿದ ಯಜ್ಞಹಯವಿದು ಶಕ್ತಿಗಳನ್ನು ಕಟ್ಟುವುದು ಸಮುದ್ರ ವಲಯಾಂಕಿತವಾದ ಭೂಮಂಡಲದಲ್ಲಿ ನೋಡಿ, ನೀವು ಹೇಳಿದ್ದೆ ಬೇರೆ, ಅವ್ರು ಹೇಳಿದ್ದೇವೆ. ಅದೇ ಹೇಳಿದ್ದು ಅವರ ಸ್ವಂತ. ಅಲ್ಲ, ಇದನ್ನು ನೋಡಿದ್ದು ನಾನಲ್ಲ, ಅವರಲ್ಲ. ಹಾಗಿದ್ರೆ ಇದ್ದು ಸರಿ ಉಂಟು, ಅದು ಸರಿ ಇಲ್ಲ. ಚಕ್ರಾದಿಪೀಠ ಹಸ್ತಿನಾಪುರ, ಹಾ. ಇಲ್ಲಿಯ ಅರಸ ಈತ. ಈತ ಅಂದ್ರೆ? ಧರ್ಮಜ. ಧರ್ಮಜ. ಬ್ರಹ್ಮ ಆಗ್ಲಿ ಅಪ್ಪ ಆಗ್ಲಿ. ಬ್ರಹ್ಮ ಉಷ್ಣ ವಿಷ್ಣು. ಬ್ರಹ್ಮ ಅಂದ್ರೆ ಅದು ಉಷ್ಣ ಅಲ್ಲ, ವಿಷ್ಣು. ಬ್ರಹ್ಮ ವಿಷ್ಣು ಹಾ. ಮಹೇಶ್ವರ ಸಂಪ್ರೀತ, ಹಾ. ಸುಮನಸ ಪ್ರೀತ ಈತ. ಸರಿ ಆಗ್ಲಿ, ನಮಗೇನಪ್ಪ, ಅಷ್ಟೇ. ಸಂತೋಷದ ವಿಷಯ. ಆಗ್ಲಿ ಆಗ್ಲಿ. ಒಂದು 10 ದೋಸೆ ಇವತ್ತಿತ್ತ ಇವತ್ತು ದೋಸೆ ಅಲ್ಲ, ಬೇರೆ ಮಾಡಿದ್ದಂತೆ. ದೋಸೆ ಆಗುದಿಲ್ಲ ಅಂತ. ಇಲ್ಲಿ ಬನ್ನಿ. ಕಾಣುದಿಲ್ಲ. ಅಲ್ಲ, ನನಗೊಂದು ಸಂಶಯ. ಯಾವುದು? ಅವ ಬಂದು 10 ದೋಸೆ ತಿಂದದ್ದ ಅಲ್ಲ ತಿಂದೇ ಬಂದದ್ದ? ತಿಂದು ಬಂದ ವಿಚಾರ ಅಲ್ಲ, ಮತ್ತೆ ನಾನು ಇದರಲ್ಲಿ ಇದ್ದನ್ನು ಓದಿದೆ. ಅಲ್ಲ, ಇಲ್ಲಿ ಬನ್ನಿ. ನಿಮ್ಮ ದೃಷ್ಟಿ ಚಕ್ರ ಏನಾಯ್ತು? ಅದಲ್ಲ, ಮತ್ತೆ ನಿಮಗೆ ಕಾಣುದಿಲ್ಲ ಅಂತಾದ್ರೆ ಅದನ್ನು ತರಬೇಡಿ. ವಯಸ್ಸಾಯ್ತು ಅಂತ ಗೊತ್ತಾಗ್ತಲ್ಲ ಮಾಡಿ ಹಾಗೆ ಅದು ಗೊತ್ತಾಗ್ಬಾರ್ದು. ಯಾಕಂದ್ರೆ ರಾತ್ರಿ ಅಲ್ಲ, ದಿಕ್ಕಿ ಚಕ್ರೆಯಲ್ಲಿ ಹಿಡಿದು ನನಗೆ ಕಾಣಲಿಲ್ಲ. ಅದೆಲ್ಲ ಉಂಟು ತರಲ್ಲ. ಸರಿ. ಒಂದು ಹತ್ಯಾ ದೋಷದ ನಿವಾರಣೆಗಾಗಿ ಕೈಗೊಂಡ ಯಜ್ಞಾಶ್ವವಿದು. ಸರಿ. ಬಳ್ಪುಳ್ಳ ಭಟರು ಕಟ್ಟಿ ಕಾದುವುದು, ಬಲ್ಪುಳ್ಳ ಭಟರು ಕಟ್ಟಿಗಾಗುವುದು, ಬಲವಿಹೀನರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗುವುದು. ಇತಿ ಧರ್ಮಜ. ಏನು? ಅಜವಿಷ್ಣುಹಾರ ಪ್ರೀತಿ. ಹೌದು. ಮೂರು ಮೂರ್ತಿಗಳ ಅನುಗ್ರಹ. ನಾವೇನು ದೇವರ ನಂಬುದಿಲ್ಲ ಇಲ್ವೇ? ದೇವರನ್ನು ಆರಾಧಿಸುವುದಿಲ್ಲ. ಹೌದು. ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದವರು ಹೇಗೆ ಬಂದಿದ್ದಾರಲ್ಲ ಹೌದು. ನಮ್ಮ ಊರಿಗೆ ಒಮ್ಮೆ ತಿರುಗಾಡಿ. ಇಲ್ಲಿ ಏನೆಲ್ಲ ಉಂಟು? ಏನೆಲ್ಲ ಉಂಟು? ನಮ್ಮ ನಾಡಿನಲ್ಲಿ ಏನುಂಟು ಅಂತ ಹೇಳಿಕೊಡು. ದೇವರದ್ದು ಏನುಂಟು? ದೇವರದ್ದೆಲ್ಲ ದೇವರ ನಮಗೆ ಕೊಟ್ಟದ್ದು, ಅವರದ್ದೇನಿಲ್ಲ. ಎಷ್ಟು ಭಜನಾ ಮಂದಿರ ಉಂಟು, ಅದೆಲ್ಲ ಉಂಟು. ಎಷ್ಟು ದೇವಸ್ಥಾನ ಉಂಟು, ಎಷ್ಟು ಕಡೆಯಲ್ಲಿ ಭಜನೆ ಆಗ್ತದೆ. ಬೇಡ, ನಮ್ಮ ಮನೆಗೆ ಬನ್ನಿ. ಗೋಪಾಲಕೃಷ್ಣನ ಮೂರ್ತಿಯನ್ನು ಹೌದು ಮನೆಯೊಳಗೆ ಇರಿಸಿ, ಭಕ್ತಿ ಶ್ರದ್ಧೆಯನ್ನು ಅಂತರಂಗದಲ್ಲಿ ಇರಿಸಿ, ಅನ್ನು ನಿತ್ಯವೂ ಅವನನ್ನು ಪೂಜಿಸುವವರು ನಾವು. ಹೌದು. ಹಾಗಿದ್ರೆ ಇವರ ಮಾತಿಗೆ ಅರ್ಥ ಏನು? ಏನು? ದೇವರು ಇವರಿಗೆ ಮಾತ್ರವ ಅಲ್ವೇ? ನಿಮ್ಮಲ್ಲಿ ಕೇಳ್ತಾರೆ. ಏನು? ಒಂದು ಪರಾಕ್ರಮ ಎನ್ನುವುದು ಒಬ್ಬ ವ್ಯಕ್ತಿಗೂ ಅಲ್ಲ, ಒಂದು ಮನೆಗೂ ಅಲ್ಲ, ಒಂದು ವರ್ಗಕ್ಕೂ ಸೀಮಿತ ಅಲ್ವೇ? ಅಲ್ಲ, ಸೀಮಿತ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ಇಲ್ಲ. ಪರ್ವತಕ್ಕೆ ಪರ್ವತ ಮತ್ತೊಂದು ಅಡ್ಡಗೋಡೆಯಾಗಿ ಇದ್ದೇ ಇರ್ತದೆ. ಹೌದು. ಹಾಗಿದ್ರೆ ಓಲಾಡುವಾಗಿದವ ಯಾರು? ಚಿತ್ರಾಂಗದೆಯ ನಂದನ. ಈ ಪ್ರಪಂಚದಲ್ಲಿ ಅವರ ನುಡಿದು ಬಲು ಭಟರು ಇದ್ದಾರೆ ಎನ್ನುವುದನ್ನು ನಾನು ತೋರ್ಪಡಿಸ್ತೇನೆ. ಬಂದಿರುವಂತಹ ತುರಗವನ್ನು ಈಗಾಗಲೇ ಅದನ್ನು ಸರಿ ನಮ್ಮ ಲಯದಲ್ಲಿ ಇರಿಸಿ. ಮಾತ್ರ ಅಲ್ಲ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಬೇಕು. ಆದ್ರೆ ಒಂದುಂಟು, ಏನು? ಯಾರು ಬರಬೇಕು ಯಾರು ಬರಬಾರದು ನಿರ್ಧಾರ ನಿಮ್ಮದ್ದು, ಆದ್ರೆ ನನ್ನದ್ದು.
ಅದೆಲ್ಲ ನಿರ್ಧಾರ ನಂದೆ. ನೋಡು, ಯಾರು ಯುದ್ಧಕ್ಕೆ ಎಲ್ಲರೂ ಬರಬೇಕು. ಆದ್ರೆ 16 ವರ್ಷಕ್ಕಿಂತ ಕೆಳಗಿನವರು ಬರುದು ಬೇಡ. ಅಲ್ಲಿನ ಆಡ್ಲಿಕ್ಕೆ ಏನಿಲ್ಲ. ಮತ್ತೆ 60ಕ್ಕಿಂತ ಮೇಲ್ಪಟ್ಟವರು ಬರುವುದು ಬೇಡ. ಯಾಕಂದ್ರೆ ಮತ್ತೆ ಅಲ್ಲಿ ಕಾಲಡಿಯಲ್ಲಿ ಬಿದ್ದು ಸಾಯ್ಲಿಕ್ಕ, ಯುದ್ಧ ಮಾಡ್ಲಿಕ್ಕಲ್ಲ. ಹೆಂಗಸರು ಬರುವುದು ಬೇಡ, ಗಂಡಸರು ವಂಚಕಾರಿಗಳು ಬಂದ್ರೆ ಸಾಕು. ನಾವೇ ಬೆಳಿಗ್ಗೆ ತಯಾರಾಗಬೇಕು. ದೇವಿ ಚಿತ್ರಾಂಗದಿಯ ದೂತಿಯು ಸರಿಯಲ್ಲ, ದೂತಿಯೋ ಏನೊಂದು ದೃಶ್ಯವನ್ನು ನಾನು ಕಾಣುತ್ತಿದ್ದೇನೆ. ಭಾರತ ಮಹಾಶಯರ ಬೆಂಗಾವಲಿಯಲ್ಲಿ ಇರುವಂತಹ ಯಾಜವಾಜಿ ಅದನ್ನೇ ಕಟ್ಟುವುದಕ್ಕೆ ಮುಂದಾಗಿದ್ದಾರೆ ಯುವರಾಜರು. ಆ ಪರಶಿವನನ್ನೇ ಸಂಗ್ರಾಮದಲ್ಲಿ ಗೆದ್ದಂತಹ ಪರಾಕ್ರಮಿಯೊಡನೆ ಸಂಗ್ರಾಮವೆಸಗುವುದು ಸರಿಯಲ್ಲ. ಸಮಯ ಕೈ ಮೀರಿ ಹೋಗುವ ಮುಂಚೆ ಈಗಲೇ ಮಾತೆ ಹತ್ರ ಈ ವಿಚಾರ ತಿಳಿಸುತ್ತೇನೆ. ಹೇಳಿ, ಒಳ್ಳೇದಾಗ್ಲಿ, ಎದ್ದೇಳು. ತಾಯೇ, ಲಾಲಿಸಬೇಕು. ಮಾತಿಗಿಲ್ಲ ಭಿನ್ನಪವ ಪ್ರೀತಿಯಿಂದ ಲಾಲಿಸುವ ಅಮ್ಮ ಮಾತಿಗಿಲ್ಲ ಭಿನ್ನಪವ ಪ್ರೀತಿಯಿಂದ ಲಾಲಿಸುವ ಭೂತಳೇಶರಿಂದು ಕುಲ ಜಾತರು ಧರ್ಮಾನುಜರತೆ ಯಾಗವ ರಚಿಸಿ ಕಪ್ಪಕ್ಕಾಗಿ ಹಯಗೊಂಡು ಕಪ್ಪಗಾಗಿ ಹಯಗೊಂಡು ಪಾಪ ಹಾಗೆ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲೆ ಮಾತೆಯನ್ನ ಭಿನ್ನಪವ ಪ್ರೀತಿಗಿಲ್ಲ ಅತ್ಯಧಿಕ ಹರುಷದಲ್ಲಿ ಚಿತ್ತದಲ್ಲಿ ಕಾತೋಷ ತಾಳುತ್ತ ಮತ್ತೆ ಕೇಳ್ತೇಳು ಅರ್ಜುನನ ಹದನವನು ಸಖಿಯುಡನೆ ಅಹುದೇ ಅಹುದೇ ಅಹುದೆಗಿಲ್ಲ ರಮಣ ಬೇಳೆ ಸಖಿಗೆ ಅಹುದೆಗಿಲ್ಲ ರಮಣ ಸಖಿಗೆ
ಅಹುದೇ ಜನ್ಮಯ ರಮಣ ಸಖಿಜಿ ಸಖಿ, ಸತ್ಯವೇನೆ? ನೀನ್ ಆಡಿದ್ದು ನಿಜವೇನೆ ಇದು? ಹೌದು ತಾಯಿ. ಅಬ್ಬಾ, ನನ್ನ ಸಂತೋಷಕ್ಕಾಗಿ ಸಟೆಯಾಡುತ್ತಿಲ್ವಲ್ಲ ನೀನು? ಇಲ್ಲ ತಾಯಿ, ಈ ಹೊತ್ತಲ್ಲಿ ಯಾಕೆ? ನನ್ನ ಆತ್ಮೀಯಳು ನೀನು, ನನ್ನ ಅಂತರಂಗವನ್ನು ಅರ್ಥವಸಿಕೊಂಡವಳು ನೀನು, ಹೌದು. ಸದಾ ನನ್ನ ಸಂತೋಷವನ್ನೇ ಬಯಸುವವಳು ನೀನು. ನಿಜ. ಹಾಗೆಲ್ಲ ಸಟೇನ ಆಡುವವಳಲ್ಲ ನೀನು. ಮಣಿಪುರಕ್ಕೆ ಪಾತ್ರ ಮಹಾಶಯರು ಬಂದರು. ಹೌದು ತಾಯಿ, ಸತ್ಯವೇನೆ? ಸತ್ಯ. ಅಂದು ನನ್ನನ್ನು ರಮಿಸಿ ಹೋದವರು ಹ. ನನ್ನ ರಮಣ ಅವರು. ಹ. ಕಾಣದೆ ಎಷ್ಟೋ ಸಮಯಗಳೇ ಕಳೆದು ಹೋಯಿತು. ಅವರ ನಿರೀಕ್ಷೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದವಳು ನಾನು. ಇಂದು ಬರ್ತಾರೋ, ನಾಳೆ ಬರ್ತಾರೋ, ಈಗ ಬರ್ತಾರೋ, ಮತ್ತೆ ಬರ್ತಾರೋ ಎನ್ನುವುದಾಗಿ ಹ. ಅವರ ನಿರೀಕ್ಷೆಯಲ್ಲೇ ಕಾಲವನ್ನು ಕಳೆದು ಹೇಗಿದ್ದವಳು ಹೇಗಾಗಿ ಹೋಗಿದ್ದೇನೆ ನೋಡು. ಹಾ, ಸ್ವರಗೆ ಹೋಗಿದ್ದೇನೆ, ಬಳಲಿ ಬೆಂಡಾಗಿದ್ದೇನೆ. ನಾನೇನು ಹೀಗಿದ್ದವಳವಾದರೂ ನೀನು ನನ್ನ ನೋಡ್ಲಿಲ್ವಾ? ನಿಮ್ಮನ್ನು ನೋಡುವಾಗ ಗೊತ್ತಾಗುದಿಲ್ಲ, ನೀವು ಹೇಳಿದಾಗಲೇ ಗೊತ್ತಾಗುದು. ಹೌದೇ? ಹೊರಗಿನಿಂದ ಯಾರಿಗೆ ಯಾವ ನೋವು ಅರ್ಥ ಆಗುವುದಿಲ್ಲ, ಅದೆಲ್ಲ ಒಳಗಿನಿಂದ ಆಗುವುದು. ಅದೆಲ್ಲ ನಿನಗೆ ಇಷ್ಟು ಬೇಕಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಕಾಲ ಬಂದಾಗ ನಿನಗೂ ಅರ್ಥ ಆಗ್ತದೆ. ಹಾಗೆ ಸ್ವಲ್ಪ ವರ್ಷ ಹೋಗಬೇಕು ಎಲ್ಲ ಗೊತ್ತಾಗ್ಬೇಕಾದ್ರೆ, ಆಯ್ತಾ? ಇದ್ರ ಅನುಭವ ಆಗಬೇಕು, ಹಾಗೆ ಎಲ್ಲ ತಿಳಿತದೆ ನಿನಗೆ. ಹಾಗೆ ಪಾರ್ಥ ಮಹಾಶಯರ ನಿರೀಕ್ಷೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದಂತ ನನಗೆ ಸಿಹಿ ಸುದ್ದಿ ತಂದವಳು ನೀನು. ಇಲ್ಲ ಸಖಿ, ಮತ್ತು ಹೇಳ್ಬೇಕು, ಇನ್ನೂ ಹೇಳ್ಬೇಕು, ಅದನ್ನೆಲ್ಲ ನಾನು ಕೇಳ್ತಾ ಕಾಲವನ್ನು ಕಳಿಬೇಕು. ಹೌದೇನೆ ಬಂದದ್ದು? ಬಂದದ್ದು ಹೌದು. ಇವಳಿಗೆ ನಿನಗೇನು ಬೇಸರ ಆದದ್ದು? ಅದು ಓ, ಸಿಹಿ ಸುದ್ದಿ ತಂದವಳು ನಾನು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ನಿನಗೇನಿಲ್ವಂತಲ್ಲ ಸಂತೋಷ ಪಡುವುದಕ್ಕೆ? ಅವಕಾಶ ಉಂಟೆ, ನಾ ಕೊಡ್ತೇನೆ ನಿನಗೆ. ಚಂದ್ರಗಾಮಿಯ ಶಾಲೆ ಕೊಡುವೆ ಓ ಸಖಿ, ಚಂದ್ರಗಾಮಿಯ ಶಾಲೆ ಕೊಡುವೆ ಬಲು ಚಂದ್ರದಲ್ಲಿ ಬಾಲೆ ಶಾಲೆ ಕೊಡುವೆ ಚಂದ್ರದಿಂದ ಬಾಲೆ ಆ
ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ ವಾರ್ತೆ ಅಹುದೇ ಅಹುದೆಗೆನ್ನಯ ರಮಣ ಸಖಿಗೆ ಅಹುದೇ ಸಖಿಗೆ ಅಹುದೇ 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 ಸಿಹಿ ಸುದ್ದಿ ತಂದಾಗ ಸಂತೋಷ ಪಟ್ಟವಳು ನಾನು. ಈ ಸಂತೋಷವನ್ನು ನಾನು ಮಾತ್ರ ಅನುಭವಿಸುವುದಲ್ಲ, ನೀನು ಅನುಭವಿಸಬೇಕೆ. ನಿನಗೆ ಏನಿಲ್ಲ ಅಂತ ಭಾವಿಸಿಕೊಳ್ಬೇಡ. ಮತ್ತೆ ಇಷ್ಟ ಮಾಡಿದೆಯಲ್ಲ ನೀನು, ನಿನಗೆ ನಾನು ಕೊಡ್ತೇನೆ. ಏನು? ಚಂದ್ರಗಾವಿಯ ಶಾಲೆ
ಅಂದ್ರೆ ಸಾಮಾನ್ಯವಾದಂತಹ ಸೀರೆ ಅಲ್ವೇ ಇದು. ಮಹಾರಾಣಿಯರು ಹ. ರಾಜಮಾತೆಯರು ಉಳುವಂತಹ ಸೀರೆ. ಹ್ಮ್. ಅದನ್ನು ನಿನಗೆ ಉಡುಗೊರೆಯಾಗಿ ನಾನು ಕೊಡ್ತೇನೆ. ಇದು ಒಂದು ಸಾಕು. ಸಾಕ? ಅಂದ್ರೆ ಕುಪ್ಪಸ ಇವತ್ತಿಗೆ ಸಾಕಂತ ಬೇಡ. ಸೀರೆ ಉಟ್ಕೊಳ್ಬೇಕಾದ್ರೆ ಅದಕ್ಕೆ ಒಪ್ಪುವಂತ ಕುಪ್ಪಸ ಬೇಕು. ಹೌದು. ಅದನ್ನು ಕೊಡ್ತೇನೆ ನಾನು. ಸೀರೆ ಕುಪ್ಪಸ ಸಾಕ? ಎಂತದ ರಾಜಮಾತೆಯರು ಮಹಾರಾಣಿಯರು ಉಡುವಂತ ಸೀರೆಯನ್ನು ನೀನು ಉಟ್ಕೊಂಡು ಹೋದ್ರೆ ಇವರೆಲ್ಲ ಸುಮ್ಮನೆ ಉಳಿತಾರ? ನಿನ್ನ ಬಗ್ಗೆ ಸಂಶಯ ಪಡ್ತಾರೆ. ಎಲ್ಲೋ ಇವಳು ಮಹಾರಾಣಿಯ ಸೀರೆಗೆ ಕೈ ಕೊಟ್ಟಿದ್ದಾಳೆ ಅಂತ. ಅದು ಒಪ್ಪಬೇಕಾದ್ರೆ ನಿನಗೆ ಕೈಗಳಿಗೆ ಕಡ್ಕ ತೊಡಿಸ್ತೇನೆ ನಾನು. ಬೇಡ. ಸೆರೆಮನೆಯಲ್ಲಿ ಹಾಕ್ಲಿಕ್ಕ? ಹೌದು. ಎಂತದ್ದೇ? ನೀನ್ 2 ಕರಗಳನ್ನು ಬಂಧಿಸಿ ಸೆರೆಮನೆಗೆ ಹಾಕುವಂತ ಕಡಗ ಅಲ್ಲ, ಮತ್ತೆ ಬಂಗಾರದ ಕಡುಗಗಳು. ನಿನ್ನ ಈ ಮುದ್ದಾದ ಕೈಗೆ ನಾ ತೊಡಿಸ್ತೇನೆ. ಸರ ಕೊರಳಿಗೆ, ತಲೆಗೆ, ನಿನ್ನ ಕೊರಳಿಗೆ, ನಿನ್ನ ಕಿವಿಗೆ, ನಿನ್ನ ಮೂಗಿಗೆ, ನಿನ್ನ ಕೈಗೆ, ನಿನ್ನ ತೋಳಿಗೆ, ನಿನ್ನ ಸೊಂಟಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ನಾನು ಕೊಡಿಸ್ತೇನೆ. ನೀನ್ ಹೇಳ್ತಾ ಇರ್ಬೇಕು. ಆ ಪಾರ್ಥ ಮಹಾಶಯರ ಬಗ್ಗೆ ನೀನು ಹೇಳ್ತಾ ಇರುವಾಗ ನಾನು ಮೈಯೆಲ್ಲ ಕಿವಿಯಾಗಿ ಕೇಳ್ತಾ ಇರ್ಬೇಕು. ಹೇಳೆ ಹೇಳೆ. ಇಷ್ಟು ಮಾತ್ರವಲ್ಲ ತಾಯಿ, ಇನ್ನೂ ವಿಚಾರ. ಫಲ್ಗುಣನ ಜಾಗಿ ಗೆಲ್ದನಿಗದೆ ಆಯ ತಪ್ಪಿತೋ ಮುದು ಪಾಯವೇನಿದಕಿ ಚಿತ್ರಾಂಗದಿನಿಲ್ಲ ಪುತ್ರವಾದಿಯ ಕಂಡಿ ಚಿತ್ರಾಂಗದಿನಿಲ್ಲ ಪುತ್ರವಾದಿಯ ಕಟ್ಟಿ ಮಂತ್ರಿ ಕೊರೆದ ಹರನೇತ್ರ ಕೋಪದಲ್ಲಿಗೆ ಚಿತ್ರಾಂಗದಿ ತಾಯಿಗೆ ತಾಯಿ, ಏನೇ? ಇಷ್ಟು ಮಾತ್ರ ವಿಚಾರವಲ್ಲ, ಇನ್ನೂ ವಿಚಾರವಿದೆ. ಏನೇ ಅದು? ಹೇಳುವುದಕ್ಕೆ ಹೊರಟವನು ನಾನು. ಆದರೆ ನನ್ನ ಈ ಮೌನತನವನ್ನು ಕಂಡು ಉಡುಗೊರೆಗೆ ಅಪೇಕ್ಷೆ ಎಂದು ನೀವು ತಿಳಿದೆ. ಅಂದ್ರೆ ನಾವು ಹಾಗೆ ನಮಗೆ ಬಂದವರಿಗೆಲ್ಲ ಕೊಡುವುದೇ ನಾವು. ಅದಕ್ಕೆ ಕೊಡುವಾಗ ಬೇಡ ಎನ್ನುವುದು ಸರಿಯಲ್ಲ. ಕೊಡುವಾಗ ಯಾವತ್ತು ಬೇಡ ಅಂತ ಹೇಳ್ಬೇಕು. ಭಾರತ ಮಹಾಶಯರು ಆವತ್ತು ಕೊಡುವಾಗ ನಾ ಬೇಡ ಅಂತ ಹೇಳಲಿಲ್ಲ. ಆದರೆ ಈಗ ವಿಚಾರ ಏನಂದ್ರೆ, ಏನು ಹೇಳು? ನೀವು ಚಿತ್ರಾರ್ಜುನ ಮಿಲನದ ಯೋಚನೆಯಲ್ಲಿದ್ದೀರಿ. ಹೌದೇ? ಇಲ್ಲಿ ಪಾರ್ಥಪಾರ್ಥಿ ಸಂಗ್ರಾಮ ನಡೆಯುವುದಕ್ಕಿದೆ ತಾಯಿ. ಏನ ಹೇಳುದು ನೀನು? ಅಂದ್ರೆ ತಾಯಿ, ಬಂದಂತಹ ಹಣೆ ಲಿಖಿತದಲ್ಲಿ ಹಣೆ ಲಿಖಿತವನ್ನು ಓದಿದಂತಹ ಯುವರಾಜರು ಅದನ್ನು ಕಟ್ಟಿದ್ದಾರೆ. ಕಟ್ಟಿದ್ದು ಮಾತ್ರವಲ್ಲ, ಮತ್ತೆ ಸೂರ್ಯೋದಯದ ವೇಳೆಯಲ್ಲಿ ನಾಳೆ ಬೆಳಗಾದ್ರೆ ಯುದ್ಧವೆಸಗುವುದಕ್ಕೆ ಮುಂದಾಗಿದ್ದಾರೆ ತಾಯಿ. ಬಬ್ರುವಾಹನಿಗೂ ಮತ್ತು ಭಾರತ ಮಹಾಶಯರಿಗೂ ಏನೇ ಇದು? ಅಲ್ಲ, ಅವನಿಗೇನೋ ತಿಳಿದಿಲ್ಲ. ಹಳೆ ತಲೆಯವರು ಬಹಳಷ್ಟು ಮಂದಿ ಇದ್ದಾರಲ್ಲ, ಅವ್ರು ಯಾಕೆ ಸುಮ್ಮನೆ ಉಳಿದದ್ದು ಅಂತ. ಆದರೆ ತಾಯಿ, ತಂದೆ ಯಾರೆಂಬುವ ವಿಚಾರವನ್ನು ತಾಯಿಯಿಂದಲೇ ಅರಿಯಬೇಕು. ನಾ ತಿಳಿಸಬೇಕಿತ್ತು. ಆ ಸಮಯ ಇದುವರೆಗೆ ಒದಗಿ ಬರಲಿಲ್ಲ. ಹೌದು. ನನ್ನ ಮಗನದ್ದು ಯಾವ ತಪ್ಪಿಲ್ಲ ಅಂತಾಯಿತು. ತಪ್ಪು ದಾರಿಯನ್ನು ತುಳಿದಂತ ಅವನನ್ನು ಸರಿದಾರಿಗೆ ತರಬೇಕಾದ್ದು ತಾಯಿಯಾಗಿ ನನ್ನ ಕರ್ತವ್ಯ. ನಾ ಸರಿ ಮಾಡ್ತೇನೆ. ಸರಿ, ತುಂಬಾ ಒಳ್ಳೇದಾಯ್ತು. ಆಯ್ತಾ? ಬೆಳಗಾಗಿ ಇನ್ನೂ ಕಷ್ಟ ಆಗ್ತಿತ್ತು. ರಾತ್ರಿಯಲ್ಲೇ ಬಂದು ಹೇಳಿದೆಯಲ್ಲ. ಕೆಲವರೆಲ್ಲ ಪ್ರಕರಣ ಮುಗಿದ ಮೇಲೆ ಹೇಳುವವರಿದ್ದಾರೆ. ಅದಕ್ಕೆ ಓಡೋಷ್ಟು ಮಾಡಲಿಲ್ಲಲ್ಲ. ನೀನು ಉಪಕಾರ ಯಾವತ್ತೂ ಮರೆಯುವುದಿಲ್ಲ. ಆಯ್ತಾ? ಏನಾದ್ರೂ ಒಳ್ಳೆ ಸುದ್ದಿ ಇದ್ರೆ ಆಗಾಗ ಬಂದು ಹೇಳ್ತಾ ಇರುವ. ಆಯ್ತಾ? ಸರಿ. ಹೌದು, ನನ್ನ ಮಗನಲ್ಲಿ ಹೋಗಿ ನಾನು ನೇರವಾಗಿ ಈ ವಿಷಯವನ್ನು ತಿಳಿಸ್ಲಿಕ್ಕೆ ಆಗುವುದಿಲ್ಲ. ಅವನಾಗಿ ನನ್ನಲ್ಲಿ ಕೇಳಬೇಕಾದ್ರೆ ಹೀಗೆ ಹೋಗುವುದಲ್ಲ, ಶೃಂಗರಿಸಿಕೊಡ್ತೇನೆ. ಮದುವೆ ಆದಂತ ಹೆಣ್ಣೊಬ್ಬಳು ಸಾಲಂಕೃತಳಾಗ್ತಾಳೆ. ಯಾರಿಗಾಗಿ, ಯಾಕಾಗಿ ಹೇಳಿ? ತನ್ನ ಪತಿಗಾಗಿ. ಇಂದು ನನ್ನ ಪತಿಯೇ ಬರ್ತಾರಂತ ಆದ್ಮೇಲೆ ಇಂದು ಸಾಲಂಕೃತಳಾಗ್ತೇನೆ. ತನ್ನ ಅಂದನವನ್ನು ಏರಿ ಮಗನ ಮುಂಭಾಗದಲ್ಲಿ ನಾನು ಹೋದೆ ಅಂತ ಆದ್ರೆ ಮಗ ಪ್ರಶ್ನಿಸ್ತಾನೆ, ಯಾವತ್ತು ಶೃಂಗಾರ ಮಾಡಿಕೊಂಡವರಲ್ಲ ನೀವು ಅಮ್ಮ, ಇವತ್ತು ಯಾಕೆ ಅಂತ. ಆಗ ತಿಳಿಸುವುದಕ್ಕೆ ಅನುಕೂಲ ಆಗ್ತದಲ್ಲ. ನೋಡೋಣ, ಹೋಗ್ತೇನೆ, ನೋಡೋಣ.
ಏನು ಆಶ್ಚರ್ಯ ಇದು. ಆ ಎಷ್ಟಾದ್ರೂ ನನ್ನ ಅಮ್ಮ ಅಲ್ವಾ? ಅಮ್ಮ, ನಿನ್ನ ಈ ಮಗನಿಂದಲಾಗಿ ನಿನ್ನ ಮನಸ್ಸಿಗೆ ಏನಾದ್ರೂ ನೋವಾಗುವಂತ ಘಟನೆ ನಡೆದಿದ್ರೆ ಅಮ್ಮ ನನ್ನನ್ನು ಕ್ಷಮಿಸಿಬಿಡಮ್ಮ. ಪ್ರೀತಿಗೆ ಬಿಗಿ ತಪ್ಪಿದಳು ಮಗನಿನಿ ಮತಿ ಕೆಟ್ಟು ನಡೆವರೆ ಮಗನ ವಾದಿಯ ಕಟ್ಟಿ ತಡೆವರೆ ಸೊಗಸಿ ಸಿಂಹನೊಡನೆ ವೃಷಭಗೆ ಹಾಗೆಯೂ ಸೊಗಸಿ ಸಿಂಹನೊಡನೆ ವೃಷಭಗೆ ಹಾಗೆ ನಿಗುವರಿದರೆ ಬದುಕುವುದ್ಯಾಗೆ ಮಗನೇ ಮತಿ ಕೆಟ್ಟು ನಡೆವರೆ ಮಗನೇ, ಅಮ್ಮ ಬಬ್ರುವಾಹನ, ಅಮ್ಮ, ಈ ರೂಢಿಯಲ್ಲಿ ಒಂದು ಮಾತಿದೆ ಮಗನೇ, ಏನಮ್ಮ ಅದು? ಗತಿಗೆಟ್ರು ಮತಿಗೆಡಬಾರ್ದು ಅಂತ. ಖಂಡಿತ ಎಂತದ್ದು ಖಂಡಿತ? ಹೇಳಿದ್ದು. ಯಾರ್ಯಾರು ಹಾಗಾದ್ರೆ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಹೌದಾ? ನನ್ನ ಮಗ ಆ ರೀತಿ ವರ್ತಿಸಿದ್ನಲ್ಲ. ಯಾರದು? ಯಾವ ಮಗ? ನೀನೇ ನಾನ? ಮತಿಗೆಟ್ಟವರ ಹಾಗೆ ವರ್ತಿಸಿ ಬಿಟ್ಟಿಯಲ್ಲ ಮಗನೇ. ನಾನು ಯಾವತ್ತಾದ್ರೂ ಹಾಗೆ ಆದದ್ದನ್ನು ನೋಡಿದ್ದೇನೆ? ಹಾಗೆ ಮಾಡಬಾರದು. ಹಾಗಾಗುದಕ್ಕೆ ನಿನ್ನ ಮಗ ನಾನು. ನಾವು ಕಾಲಿಡುವ ಮೊದಲು ಕಣ್ಣಿಡಬೇಕು. ಖಂಡಿತ. ಕಾರ್ಯರಂಗಕ್ಕೆ ಧುಮುಕುವ ಮೊದಲು ಚಿಂತನ ಮಂಥನವನ್ನು ಮಾಡಬೇಕು ನಾವು. ಹೌದಮ್ಮ. ಛೆ, ನನಗನಿಸುವುದು ಏನಮ್ಮ? ನಿನ್ನನ್ನು ಕಂಡಾಗ, ನಿನ್ನ ಈ ವ್ಯವಹಾರವನ್ನು ನೋಡಿದಾಗ ಹ, ನನಗೊಂದು ಕತೆ ನೆನಪಾಗ್ತಾ ಇದೆ ಮಗನೇ. ನನ್ನನ್ನು ನೋಡುವಾಗ ಕತೆ ನೆನಪಾಗ್ತದ? ಹೌದು. ಯಾವ ಕತೆ? ಅಲ್ಲದಿದ್ರೆ ಮತ್ತೆ ಏನೇ ಏನ್ ಹೇಳು. ಹ, ನಾಡಿನಲ್ಲಿರುವಂತ ಹ, ಮುದಿ ವೃಷಭ ಒಂದು, ಹ, ಕಾಡಿನಲ್ಲಿರುವಂತ ಹ. ಆ ಮೃಗರಾಜನನ್ನು ಕೆಣಕ್ತೇನೆ, ಹ. ನಾನು ಜಯಿಸ್ತೇನೆ, ಅದು ನಾನು ಅವನನ್ನು ಕೆಣಕಿ ಬದುಕುತ್ತೇನೆ ಅಂತ ಮುಂದಾದ್ರೆ ಹ. ಅದಕ್ಕೆ ಏನ್ ಹೇಳ್ಬೇಕು ಹೇಳು? ವಿಷಯ ಸರಿ ಉಂಟ. ಯಾವುದು? ಮತ್ತೆ ಹ. ಮೂತಿ ಎತ್ತು ಹ. ಸಿಂಹದ ಮರಿಯೊಡನೆ ಕಾದಾಡುವುದಕ್ಕೆ ಹೋದ್ರೆ ಅದಕ್ಕೆ ಹೋಗುವ ಕಾಲಕ್ಕೆ ಅಲ್ವಾ ಅದು ಬುದ್ಧಿ? ಯಾರಿಗೆ ಹೇಳಿದ್ದು? ನೀನು ಯಾರಿಗೆ ಹೇಳಿದ್ದು? ನಿನಗೆ ಹೇಳಿದ್ದು. ನಿನ್ನ ವ್ಯವಹಾರ ಹಾಗಾಯ್ತು ಅಂತ ಹೇಳಿದ್ದು. ನನ್ನ ವ್ಯವಹಾರ ಆಗುದು. ನಾನು ಏನಿದ್ರು ಸಿಂಹದ ಮರಿಯೇ. ನನ್ನ ಎದುರಿಗೆ ಬರುವವರು ಯಾರಾದ್ರೂ ಮುದಿ ಎತ್ತಾಗಲಿಕ್ಕೆ ಸಾಕು. ಹೈವನ್ನು ಬಂಧಿಸಿದೆ ನೀನು. ಬೆಳಗಾದ್ರೆ ಯುದ್ಧವ ಪಾರ್ಥನಲ್ಲಿ. ಓ, 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 ಆ ಪ್ರಕರಣದ ಬಗ್ಗೆ ಹೇಳ್ತಾ ಇರುವುದು ನಾನು. ಪ್ರಕರಣ ಅದ. ತುರಗವನ್ನು ಬಂಧಿಸಿದ್ದ. ಸತ್ಯ. ಇದರ ಕುರಿತಾಗಿ ನೀನು ಎಷ್ಟು ಪ್ರಶ್ನೆ ಬೇಕಾದ್ರೂ ಕೇಳಿ ಉತ್ತರ ಕೊಡ್ತೇನೆ ನಾನು. ಮುದಿ ವೃಷಭ ನೀನು. ಹಾ, ಹಾ. ಅದು ತಿರುಗಿತ್ತು. ಸಿಂಹ ಪಾರ್ಥ. ಅದು ಹೇಗೆ? ಅದು ಇಲ್ಲಿಗೆ ಆಗುವಾಗ ನನಗೆ ವಯಸ್ಸು ಹೆಚ್ಚಾಗುದು. ಹ. ಬಂದಿರೋ ಅವನಿಗೆ ವಯಸ್ಸು ಹೆಚ್ಚು. ಅವನು ಮುದಿ ಎತ್ತು, ನಾನು ಸಿಂಹದ ಮರಿ. ಹ. ನಮ್ಮನ್ನು ಕೆಳಕಿದ್ರೆ ಉಳಿತಾನಮ್ಮ. ಅಯ್ಯೋ ಉಳಿತಾನ? ಹೇಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡೆ ಹೇಳು ನೀನು? ಅದು ನೀನು ಹೇಳ್ಬೇಕು. ನಾನು ಹೇಳುವುದಲ್ಲ, ನಾನು ಭಾವಿಸಿದಾಗ ಆಗ್ಲಿಲ್ವಲ್ಲ. ಆಗ ಸುರ ಅಸುರರು ಸೇರಿ ಸಮುದ್ರವನ್ನು ಮತಿಸಿದ್ರು. ಯಾಕಾಗಿ ಹೇಳು? ಯಾಕಾಗಿ? ಅಮೃತವನ್ನು ಪಡೆಯುವ ಉದ್ದೇಶ. ಖಂಡಿತ. ಬರ್ತದೆ ಬರ್ತದೆ ಅಂತ ನಿರೀಕ್ಷೆಯಲ್ಲಿ ಇರುವಾಗ ಅಂತಲ್ಲ. ಬಂದದ್ದೆಂತದ್ದು? ಎಂತದ್ದು? ವಿಷ, ಹಾಲಾಹಲ. ಮತ್ತಲ್ಲ, ಮೊದಲು ಹುಟ್ಟಿದ್ದು ಹಾಲಾಹಲ, ಮತ್ತೆ ಒಂದದ್ದು. ಮತ್ತೆ ಬಂದದ್ದು ಅಮೃತವೋ. ಮತ್ತೆ? ನಾನು ಭಾವಿಸಿದ್ದ ಹಾಗಲ್ಲ. ಹ. ನನ್ನ ಉದರಾಂಬುದಿಯಲ್ಲಿ ವಿಧಿಸಿ ಬಂದಂತ ಅಮೃತ ರೂಪಿ ಪುತ್ರ ನೀನಂತ ಭಾವಿಸಿಕೊಂಡ್ರೆ ಹ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಹಾಲಾಹಲದ ಹಾಗೆ ವರ್ತಿಸಿ ಬಿಟ್ಟಿಯಲ್ವ ನೀನು? ಹಾಗೆ ತಿಳ್ಕೊಳ್ಳುವಾಗ ಮತ್ತೆ ಬಂದ ಅಮೃತದಾಗಿದ್ದ ತಿಳ್ಕೋ. ಹಾಗಾಗುವುದಿಲ್ಲ ಅದು. ಯಾಕೆ? ನೀ ಮಾಡಿದಂತ ಕಾರ್ಯ ಹಾಗಾಗಿದೆ ಈಗ. ನಾನಂತದ್ದು ಪಾರ್ಥ ಮಹಾಶಯರಲ್ಲಿ ಯುದ್ಧಕ್ಕ ಹೌದು. ಯಾರಂತ ಭಾವಿಸಿಕೊಂಡೆ? ಯಾರಮ್ಮ? ಸಾಮಾನ್ಯದವರೇ ಅವರು. ಯಾವ ಸಮಾಜ? ಕಟ್ಟಾಳು ನರ ಮೂರು ಲೋಕಕ್ಕೆ ಆಶ ಕಟ್ಟುವುದಮ್ಮಡಿ ಶ್ರೀವಿವೇಕಕ್ಕೆ ಕೃಷ್ಣ ಮೈದುನನೊಳು ಕೃಷ್ಣ ಮೈದುನನೊಳು ಛಲ ವ್ಯರ್ಥ ಛಲ ವ್ಯರ್ಥ ನಿನ್ನ ಬಿಟ್ಟ ತನಗೆ ಅಂಜುವನೆ ಪಾರ್ಥ ಕಟ್ಟಾಳು ನರ ಮೂರು ಲೋಕಕ್ಕೆ ಕಟ್ಟ ಅಮ್ಮ. ಆ ಧನಂಜಯ ಸಾಮಾನ್ಯದವನಲ್ಲ. ಹೌದೇ? ಕಟ್ಟಾಳು ನರನು ಮೂರ್ಲೋಕಕ್ಕೆ. ಹಾ. ಮೂರ್ಲೋಕ ವಿಜಯ ಅಂತ ಪ್ರತಿಯೊಬ್ರು ಪ್ರಾಪಂಚಿಕರು ಕರೆದ್ರು ಅವನನ್ನು. ಅಮ್ಮ, ಏನು? ಅವ ಮೂರು ಲೋಕಕ್ಕೆ ವೀರನಾಗ್ಲಿ ಶೂರನಾಗ್ಲಿ ಹ. ಅಲ್ಲ, 6 ಲೋಕಕ್ಕೆ ವೀರನಾಗ್ಲಿ. ನಿನ್ನ ಮಗ ಎಷ್ಟು ವೀರ ಅಂತ ಬಂದ
ಬಂದಿರುವವನಿಗೆ ನಾನು ತೋರಿಸ್ತೇನೆ. ತೋರಿಸ್ಲಿಕ್ಕೆ ಆಗೋದಿಲ್ವೋ? ಯಾಕಾಗುದಿಲ್ಲ? ಕೃಷ್ಣ ಮೈದುನನವನು, ಆ, ದೇವರ ಪೂರ್ಣಾವತಾರ ಅಂತ ಹೇಳಿದ್ರೆ ಕೃಷ್ಣಾವತಾರ. ಹೌದು. ಇದನ್ನು ಬಲ್ಲೆ ನೀನು? ಹೌದು. ಆ ಕೃಷ್ಣನ ಸಹಕಾರ ಇರುವಾಗ ಹಾ. ಕೃಷ್ಣ ಮೈದುನಾದಂತ ಪಾರ್ಥನಿಗೆ ಸೋಲೆನ್ನುವುದು ಇದೆಯೇನೋ? ಈಗ ಕೃಷ್ಣ ಮೈದುನನಿಗೆ ಸೋಲಿಲ್ಲ ಅಲ್ವಾ? ಹಾ. ನಮ್ಮ ದೇವರ ಕೋಣೆಯಲ್ಲಿ ಯಾರಿರುವುದು? ಅವರೇ ಇರುವುದು. ಹೌದಾ? ಹಾಗಿದ್ರೆ ಅವನನ್ನು ನಂಬಿದ ಭಕ್ತರನ್ನು ಕೈ ಬಿಡ್ತಾನವ? ಕೈ ಬಿಡ್ತಾನಂತ ಅಲ್ಲ, ಮತ್ತೆ? ಈ ಪಾರ್ಥ ಮಹಾಶಯರಲ್ಲಿ ಯುದ್ಧಕ್ಕೆ ಹೋಗುವುದೇ ತಪ್ಪು ಮಗನೇ. ಯಾಕೆ ತಪ್ಪುತ್ತ ಬೇಕಲ್ಲ? ನಿನ್ನ ಬುದ್ಧಿಗೆ ಏನಾಗಿದೆ ಅಂತ? ನನ್ನ ಬುದ್ಧಿ ಸರಿ ಇಲ್ವಮ್ಮ? ಸರಿ ಇದೆಯಾ? ನನ್ನ ಬುದ್ಧಿ ಸರಿ ಮಾಡ್ಬೇಕಾದವಳು ಯಾರು? ನಾನು ಸರಿ ಮಾಡ್ಬೇಕು. ಮತ್ತೆ ಯಾಕೆ ಮಾಡ್ಲಿಲ್ಲ? ಮಂದ ಬುದ್ಧಿಯನ್ನು ಮಾಡಬೇಡ ನೀನು. ಮಂದ ಬುದ್ಧಿ ಆಯ್ತಮ್ಮ. ಮತ್ತೇನು? ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲಲ್ಲಮ್ಮ. ಪಾರ್ಥ ಮಹಾಶಯರನ್ನು ಹ್ಮ್. ನೀನು ಹೋಗಿ ಯುದ್ಧದಲ್ಲಿ ಜಯಿಸ್ತೇನೆ ಅಂತ ಮುಂದಾಗುವುದು ಸರಿಯಲ್ಲ. ಮಾಡಿದ್ದು ತಪ್ಪು ನೀನು. ಅಮ್ಮ. ನೀನು ಹಾಗೆ ಮಾಡಿದಿ ಅಂತ ಆದ್ರೆ ಹಾ. ನಿನ್ನ ಮಂದ ಬುದ್ಧಿಯಿಂದ ಹಾ. ಈ ಮಂದಿಗಳೆಲ್ಲ ಆಡಿಕೊಳ್ತಾರೆ. ಏನಂತ? ಅವ್ರು ಹೇಳುವುದನ್ನೆಲ್ಲ ನಾನು ಕೇಳಿಸಿಕೊಳ್ಬೇಕಾಗ್ತದೆ. ಅಮ್ಮ, ಹಾ. ತಪ್ಪು ತಿಳ್ಕೊಳ್ಬಾರ್ದಮ್ಮ. ಹಾ. ನನಗೆ ಜನ್ಮ ಕೊಟ್ಟ ತಾಯಿನಿ. ಹಾ. ಹುಟ್ಟಿದ ಅಂದಿನಿಂದ ನನಗೆ ಬುದ್ಧಿ ತಿಳಿದಿನಿಂದ ಮೊದಲುಗೊಂಡು ಇಲ್ಲಿಯವರೆಗೆ ಯಾವುದೇ ಒಂದು ಅನ್ಯ ಪುರುಷನ ಕುರಿತಾಗಿ ನೀನು ಒಂದೇ ಒಂದು ಹೊಗಳಿಕೆ ಮಾತನಾಡಿದ್ದನ್ನು ನಾನು ಕೇಳಲಿಲ್ಲ. ಇಲ್ವೋ? ನಿನ್ನ ಮಗನ ಬಗ್ಗೆ ಅತಿಯಾದಂತ ಅಭಿಮಾನವನ್ನು ಯಾವತ್ತೂ ತಳೆದವಳು. ಆದ್ರೆ ಇಂದು ಯಾಕೋ ಮಗನನ್ನು ತೆಗಳುತ್ತಾ ಬಂದಿರುವಂತಹ ವಿರೋಧಿ ಸ್ಥಾನದಲ್ಲಿರುವಂತಹ ಪಾರ್ಥನ ಕುರಿತಾಗಿ ನೀನು ಹೊಗಳಿಕೆ ಮಾತನಾಡುವುದು ಕೇಳುವಾಗ ನನಗೆ ಯಾಕೆ ಏನು ಎನ್ನುವ ಸಂದೇಹ ಕಾಡ್ತಾ ಉಂಟಮ್ಮ. ಯಾರೋ ವಿರೋಧಿಗಳನ್ನು ಹೊಗಳ್ತಾರ? ಯಾರೋ ವಿರೋಧಿಯನ್ನು ಪರಪುರುಷನನ್ನು ನಾನು ಹೊಗಳ್ತಾ ಇದ್ದೇನಂತ ಭಾವಿಸಿಕೊಂಡ್ಯ? ವಿರೋಧಿ ಅಲ್ವೇ? ಅಲ್ವೇ ಅಲ್ಲ. ಹಾಗಿದ್ರೆ ಯಾರು? ಪಾರ್ಥ ಮಹಾಶಯರು ಅನ್ಯರಲ್ಲ, ಹ? ಪರಪುರುಷರಲ್ಲ. ಹೌದಾ? ಕಂದ, ಅವರು ನಿನ್ನ ತಂದೆ ಮಗನೇ. ಏನು? ನಿನ್ನ ತಂದೆಯೋ? ನನ್ನಪ್ಪ. ಹೌದು. ಕೊಂಬುದು ಎಲೆ ತಾಯೇ ಅಮ್ಮ. ಎಲ್ಲ ಅಪ್ಪನದರಿಯದಾದೆ ಎಲೆ ತಾಯೇ ಛತ್ರಿ ಪರಥಗಾಗಿ ನಾನು ಎಲೆ ತಾಯಿ ಕೃಷ್ಣ ಮಿತ್ರನ ವಾಜಿಯ ತನದೆ ಎಲೆ ತಾಯೇ ಅಮ್ಮ ಆದರೆ ತಾತನೆಂಬುದೆಂತ ತಿಳು ಎಲೆ ತಾಯೇ ಅಮ್ಮ ಎಲೆ ತಾಯಿ ಮುಂದೆ ಸಿದ್ಧಿಯಾಗುವಂತೆ ಮಾಡು ಎಲೆ ತಾಯೇ ಮುಂದೆ ಸಿದ್ಧಿಯಾಗುವಂತೆ ಮಾಡು ಎಲೆ ತಾಯೇ ಬುದ್ಧಿಗೇನು ಜೊತೆಗೆ ಬೇಡು ಎಲೆ ತಾಯಿ ಮುಂದೆ ಸಿದ್ಧಿಯಾಗುವಂತೆ ಮಾಡು ಎಲೆ ತಾಯಿ ಅಮ್ಮ ಅಮ್ಮ
ಸಂತೋಷ, ಆನಂದ, ಪರಮಾನಂದ. ಹೌದಪ್ಪ. ನನ್ನ ಬದುಕಿನಲ್ಲಿ ಇಂತಹ ಒಂದು ಸನ್ನಿವೇಶ ಇನ್ನೊಮ್ಮೆ ಬರುವುದಕ್ಕೆ ಸಾಧ್ಯ ಇಲ್ಲ. ನಿನಗೇನೋ ಪರಮಾನಂದ, ನನ್ನ ಸಂಕಟ ಯಾರಿಗೆ ಹೇಳುದು ಹೇಳು? ಅಮ್ಮ ಅಮ್ಮ ನೋಡ, ಮತ್ತೊಮ್ಮೆ ಆ ವಾಕ್ಯ ಹೇಳಮ್ಮ. ಬಂದಿರೋ ಪಾರ್ಥ ನಿನ್ನ ತಂದೆ ಮಗನೇ. ಅಬ್ಬಾ, ಸರಿ ಆಯ್ತಮ್ಮ, ಅರ್ಥ ಆಯ್ತು ನನಗೆ. ಬಂದಿರುವಂತಹ ಪಾರ್ಥ ನನ್ನ ಅಪ್ಪ ಎನ್ನುವ ಒಂದು ವಾಕ್ಯ ನನಗೆ ಮೊದಲೇ ಗೊತ್ತಾಗ್ತಿದ್ರೆ ಈ ಪ್ರಕರಣ ಬೇರೆ ಆಗ್ತಿತ್ತಮ್ಮ. ಹೌದು, ಏನು ಗೊತ್ತಿರ್ಲಿಲ್ಲ ನನಗೆ. ಆಗ ನಾ ಕುದುರೆ ಕಟ್ಟಿದೆ. ಯಾಕೆ ಹೇಳು? ಯಾಕೆ? ಕುದುರೆ ಹಣೆಯಲ್ಲಿ ಬರೆದಿರುವಂತಹ ಓಲೆಯ ಒಕ್ಕಣೆಯನ್ನು ಓದಿ ಅರ್ಥಮಿಸಿಕೊಂಡಾಗ ಸಿಟ್ಟು ನೆತ್ತಿಗೆ ಏರಿದು. ಹೌದು, ಛತ್ರಿ ಪಂಥಕ್ಕನುಗುಣವಾಗಿ ನಾ ತುರಗವನ್ನು ಬಂಧಿಸಿದ್ದೆ. ಮಿತ್ರ ಕೃಷ್ಣನ ವಾಜಿಯನ್ನು ತಡೆದೆ. ಆದ್ರೆ ಈಗ ಬಂದಿರುವ ಪಾರ್ಥ ನನ್ನಪ್ಪ. ಹೀಗೆ ನೀನು ಹೇಳಿದಾಗ ಇದಕ್ಕಿಂತ ಹೆಚ್ಚಿನದು ಈ ಪ್ರಪಂಚದಲ್ಲಿ ಈ ಮಗನಿಗೆ ಯಾಕೆ ಬೇಕು? 3 ಲೋಕದ ಗಂಡ ಎನಿಸಿದವನೇ ನನ್ನಮ್ಮನ ಗಂಡ. ಅವನ ಮಗ ನಾನು. ಹೇಳಿಕೊಳ್ಳುವುದಕ್ಕೆ ಸಂತೋಷ. ಆದರೆ ಒಂದು ಸಂದೇಹ. ಏನು ಅದು? ಈ ತಂದೆಯ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಈ ಪ್ರಪಂಚದಲ್ಲಿ ಕೆಲವರಿಗೆಲ್ಲ ಸಾಧ್ಯತೆ ಉಂಟು. ಸತ್ಯ. ಒಂದು ನಾಡಿನ ಅರಸನಾದವ ಆ ನಾಡಿನ ಪ್ರಜೆಗಳಿಗೆ ತಂದೆಯ ಸ್ಥಾನದಲ್ಲಿರ್ತಾನೆ. ವಿದ್ಯೆಯನ್ನು ಹೇಳಿಕೊಟ್ಟ ಗುರುವು ತಂದೆಯಾಗಿರ್ತಾನೆ. ಜನ್ಮಕ್ಕೆ ಕಾರಣೀಕರ್ತನಾದವನು ತಂದೆಯಾಗಿರ್ತಾನೆ. ಸತ್ಯ. ನೀನು ಹೇಳಿದ ಈ ಅರ್ಜುನ ಇದರಲ್ಲಿ ನನಗೆ ಯಾವ ರೀತಿಯಾಗಿ ಅಪ್ಪ? ನಿನ್ನ ಜನ್ಮಕ್ಕೆ ಕಾರಣೀಕರ್ತರು ಅವರು. ಹೌದಾ? ಹೌದು, ಜನ್ಮಕ್ಕೆ ಕಾರಣೀಕರ್ತ. ಸತ್ಯ. ಆದ್ರೆ ಅಪ್ಪ ಅಲ್ಲಿ ನೀನು ಹೀಗೆ, ನಾನು ಹೀಗೆ, ಇದು ಹೇಗೆ ಹೇಳ್ಬೋದಮ್ಮ? ಗೊತ್ತಲ್ಲ ಮಗನೇ ಅದು. ಮತ್ತೆ ಕಂದ ಕೀಳಿಲು ಪಾಠ ಅಂದು ತೀರ್ಥಯಾತ್ರೆಗೆ ಬಂದು ಕೂಡಿದ ನಿನ್ನ ಮಿಲ್ದಾರು ದಿವಸ ಅಂದು ತೀರ್ಥಯಾತ್ರೆಗೆ ಬಂದು ಕೂಡಿದ ನಿಲ್ಲ ಮಿಲ್ದಾರು ದಿವಸ ಇಂದು ಕುಲ ಜನಲಿದಂದು ಗರ್ಭವಾತಿ. ಇಂದು ಕುಲ ಜನಲಿ ಇರುವುದು ಒಲಿದಂದು ಗರ್ಭವತಾದೆ. ಅಲ್ಲದೆ ಗೊಪ್ಪಿತು ರಾಜ ಎಂದಳ ಜನನಿ ಕನ್ನ ತಂದೆ ಗೊಪ್ಪಿಸೋ ರಾಜ್ಯ ಎಂದಳ ಜನನಿ ಕಂದ. ಅಮ್ಮ, ಇವತ್ತು ನಿನ್ನೆಯೂ ನಡೆದಂತ ಘಟನೆ ಅಲ್ಲ ಕಂದ. ಅಲ್ವೇ? ಕೆಲವು ವರ್ಷಗಳ ಹಿಂದೆ ಹಾ ತೀರ್ಥಯಾತ್ರೆಗೆ ಬಂದಂತ ಪಾರ್ಥ ಮಹಾಶಯರು ಹಾ. ಈ ಮಣಿಪುರಕ್ಕೆ ಬಂದ್ರು. ಹೌದಾ? ಹಾ, ಹಾ. ಈ ಮಣಿಪುರದಲ್ಲಿ ನಾವಿಬ್ರು ಮುಖಾಮುಖಿ ಆದೆವು. ಹೌದೇ? ನಮ್ಮಿಬ್ಬರ ಕಣ್ಣು ಕಣ್ಣು ಒಂದಾಯಿತು. ಛೇ. ಅಲ್ಲ, ಮನವು ಒಂದಾಯಿತು. ಹೌದಾ? ಅಲ್ಲ ಮಗನೇ, ಪ್ರೇಮಾಂಕುರವೇ ಮೂಡಿತು. ಹೌದಾ? ಹಾ, ಹಾ ಹಾ ಹಾ. ನಾವಿಬ್ಬರಿಗೂ ಒಪ್ಪಿಗೆ ಇರುವ ಕಾರಣದಿಂದ ಹಾ. ಗಾಂಧರ್ವ ವಿಧಿಯಿಂದ ಮದುವೆ ಆದೆವು. ಹೌದಾ? ಆಮೇಲೆ ಅಪ್ಪನಿಗೆ ಒಂದು ವಿಚಾರವನ್ನು ತಿಳಿಸಿದಾಗ, ಹಾ. ಅಂದ್ರೆ ನಿನ್ನ ಅಜ್ಜ. ಮದುವೆ ಆದ ಮೇಲೆ ಬಂದು ಹೇಳಿದಮ್ಮ. ಹೌದು, ಹಾ. ಅದು ಹಾಗೆ. ಹಾ. ಅವತ್ತಲ್ಲೇ ಮನಸ್ಸು ಒಪ್ಪಿದ ಮೇಲೆ ಗಾಂಧರ್ವ ಗಾಂಧರ್ವ ವಿಧಿಯಿಂದ ಮದುವೆ ಆದೆವು. ಹಾ, ಹಾ. ಅಪ್ಪನಲ್ಲಿ ತಿಳಿಸಿದಾಗ ಮತ್ತೆ ಮದುವೆಯನ್ನು ಮಾಡಿದ್ರು, ಅದಕ್ಕೆ ಒಪ್ಪಿದ್ರು. ಅಜ್ಜ ಹೊಡಿಲಿಲ್ವಾ ನಿಮಗೆ? ಯಾಕೆ? ಮದುವೆ ಆದ ಮೇಲೆ ಹೇಳಿದ್ದಕ್ಕೆ ಹಾಗಲ್ಲ, ಒಯ್ಲಿಲ್ವಾ? ಹಾಗಲ್ಲ, ಮತ್ತೆ ಅದು ಹಾಗೆ. ಹಾ. ನಾವೊಬ್ರನ್ನು ಮೆಚ್ಚುವಾಗ ಹಾ. ಇನ್ನೊಬ್ರಲ್ಲಿ ಕೇಳಿ ಮೆಚ್ಚೇವ ಹೇಳು? ಅದಿಲ್ಲ. ಹಾ, ನಾವು ಮೆಚ್ಚಬೇಕು ಅಂತ ಆ ಕ್ಷಣದಲ್ಲಿ ಆಗುವುದು. ಮೆಚ್ಚಿ ಹೋಗುದು. ಮೆಚ್ಚಿ ಹೋಗುದು ಆ ಕ್ಷಣದಲ್ಲಿ. ಹಾ. ನಿನಗೆ ಬೇಡ? ನನಗೆ ಬೇಡ. ಹಾ. ಹೇಳಿದ್ದು ಇಲ್ಲ, ನಾನು. ಅಮ್ಮ ಹಾಗೆ ಮಾಡಿದ್ದಾರೆ ಅಂತ ನಾನು ಮಾಡ್ಲಿಕ್ಕಿಲ್ಲ. ಇಲ್ಲಪ್ಪ, ನನ್ನ ಮಗ ನೀನು. ಹೌದು. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಹಾ. ಮಾಡಿದ್ರು ನೀನೇನು ಬಿಟ್ಟು ಬರುವುದಿಲ್ಲ ಎನ್ನುವಂತ ವಿಶ್ವಾಸ ನನಗುಂಟು. ನನ್ನನ್ನು ಬೆಳೆಸಿದ್ದು ನೀವಲ್ವ ಅಮ್ಮ. ಹೌದು. ಎಷ್ಟು ಸಲ ಎಚ್ಚರಿ ನೋಡಿ, ಎಂತ ದಾರಿ ಹೇಳಿಕೊಟ್ಟಿದ್ದೀರಿ ನನಗೆ. ಮೆಚ್ಚಿದ್ರು ಕರ್ಕೊಂಡು ಬಂದ್ರೆ ಆಯ್ತು ಅಷ್ಟೇ.
ಹಾಗೆ ಮಾಡ್ಬೇಕಾ? ಇವ್ರು ಮಾತ್ರ ಹಾಗೆ ಮಾಡ್ಲಿಲ್ಲ. ಅಂತದ್ದು ಬೇಡ. ಅಪ್ಪ ಹಾ. ಕೆಲವು ಸಮಯ ಮಾತ್ರ ನಮ್ಮ ಜೊತೆಯಲ್ಲಿ ಇದ್ದಿದ್ರು. ಹೌದಾ? ಅವರಿಂದಲೇ ಗರ್ಭವತಿಯಾದಂತ ನಾನು ನಿನಗೆ ಜನ್ಮವನ್ನು ಕೊಟ್ಟೆ. ಹಾ. ತಾಯಿಯಾದವಳು ಹಾ. ಮಕ್ಕಳಿಗೆ ಮೊದಲು ತೋರಿಸಬೇಕಾದ್ದು ತಂದೆಯನ್ನು. ಹೌದು. ಇಂಥವರೇ ನಿನ್ನ ಅಪ್ಪ ಅಂತ. ಅಪ್ಪನನ್ನು ತೋರಿಸಬೇಕಾದ್ದು ಅಮ್ಮನೇ. ಆದ್ರೆ ಆ ಯೋಗ ನನಗೆ ಇರ್ಲಿಲ್ಲ ಮಗನೇ. ಹಾ. ಒಂದು ದೊಡ್ಡ ಉಪಕಾರ ಮಾಡಿದ್ದೆ ಮಾತ್ರ. ಏನು? ಇದು ತನಕ ನೀನು ಕೇಳಲಿಲ್ಲ ನೋಡು. ನಾನಾಗಿ ಕೇಳಲಿಲ್ಲ, ನೀನಾಗಿ ಹೇಳಿಲ್ಲ. ಹೌದು. ಆದ್ರೆ ಇಂದು ನೀ ಕೇಳದೆ ಇದ್ರು ಹಾ. ಹೇಳುವುದಕ್ಕೆ ಧೈರ್ಯ ನನ್ನಲ್ಲಿ ಇದೆ. ಹ್ಮ್. ಬಂದಂತ ಪಾರ್ಥ ಮಹಾಶಯರೇ ನಿನ್ನ ಜನ್ಮಕ್ಕೆ ಕಾರಣೀಕರ್ತರು. ಹೌದಾ? ಅವರು ಆವತ್ತೇ ಬಿಟ್ಟು ಹೊರಟು ಹೋಗಿದ್ದಾರೆ. ಹ್ಮ್. ನೀವು ಹುಟ್ಟಿದ ಮೇಲೆ ಅವರ ಮುಖವನ್ನು ನೀನ್ ನೋಡ್ಲಿಲ್ಲ, ನಿನ್ನ ಮುಖವನ್ನು ಅವರು ನೋಡ್ಲಿಲ್ಲ. ಹಾ. ಹಾಗಾಗಿ ಇಂಥದೊಂದು ಪ್ರಕರಣ ಆಗುವುದಕ್ಕೆ ಕಾರಣವಾಯಿತು. ಅಮ್ಮ, ನೀನು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಮಂದ ಬುದ್ಧಿಯನ್ನು ನಾನು ತಾಳಿದ್ದೇನೆ. ಈಗ ತಪ್ಪು ಮಾಡಿ ಆಗಿದೆ. ಈ ತಪ್ಪನ್ನು ತಿದ್ದಿಕೊಂಡು ನನ್ನ ಬದುಕಿನಲ್ಲಿ ನಾನು ವೃತ್ತಿಯಾಗಬೇಕು ಅಂತ ಇದ್ರೆ ಅದಕ್ಕೆ ಏನಾದ್ರೂ ಆನೆ, ಒಂದು ದಾರಿ. ಸೇನೆ, ಮಂದಿ, ಮಾರ್ಬಲ ಇದನ್ನೆಲ್ಲ ಯಾವುದೆಲ್ಲ? ನಿನ್ನ ತಂದೆಯ ಪಾದ ತಳದಲ್ಲಿ ಇರಿಸು. ಆನೆ ಸೇನೆ, ಆನೆ, ಸೇನೆ, ಅಧಿಕಾರ, ಸಂಪತ್ತು ಎಲ್ಲವನ್ನು ನಿನ್ನ ತಂದೆಯ ಪದದಲ್ಲಿ ಒಪ್ಪಿಸು. ಅಪ್ಪನಿಗೆ ಕೊಡುವುದಂದ್ರೆ ಏನು? ಹಾ. ಅಪ್ಪನಲ್ಲಿದ್ದದ್ದು ಯಾರದು? ನಮ್ಮದ್ದು. ನಮ್ಮಲ್ಲಿದ್ದದ್ದು ಯಾರದು? ಅಪ್ಪನದು. ಸತ್ಯ. ಮತ್ತೆ ವೈಭವದಿಂದ ನೀ ಕರೆ ತರಬೇಕು. ಹಾ, ಹೋಗ್ತಾರೆ ಅವ್ರು. ಕರೆತಂದ್ರೆ ಹಾ. ಈಗ ಅದೆಲ್ಲ ಸಂಶಯ. ನಾನೀಗ ಅಲ್ಲಿಗೆ ಹೋಗಿ ಹಾ. ಅಪ್ಪ ವಂದಿಸಿಕೊಂಡಿದ್ದೇನೆ ಅಂತ ಹೇಳುವಾಗ ಯಾರ ನೀವು ಅಂತ ಕೇಳಿದ್ರೆ ನಿನ್ನ ನೋಡ್ಲಿಲ್ಲ ಅವ್ರು. ಮತ್ತೆ ಸ್ವಲ್ಪ ಸಿಟ್ಟುಂಟು ಅವರಿಗೆ. ನಿಮ್ಮನ್ನೇ ಸರಿ ನೋಡ್ಲಿಲ್ಲ ಅಂತೆ. ಮತ್ತೆ ನನ್ನನ್ನು ನೋಡಿದ್ದಾರೆ. ಹಾಗಾದ್ರೆ ತುಂಬಾ ದಿವಸ ನನ್ನನ್ನು ನೋಡಿದ್ದಾರೆ. ನಾವು ತುಂಬ ಸಮಯ ಇದ್ದದ್ದು. ಹಾ. ನೀವು ಹೇಳಿದ್ರಲ್ಲ, ನಿನ್ನನ್ನು ಹೆಚ್ಚು ಗರ್ಭದಲ್ಲಿ ಸಮಯ ಇರ್ಲಿಲ್ಲ ಅಂತ. ಎಲ್ಲ ಅವ್ರು ಹೊರಟು ಹೋದದ್ದು. ಸ್ವಲ್ಪ ಸಮಯ ಮಾತ್ರ ಇದ್ದದ್ದು. ಹಾ. ಅದು ನೋಡಿದ್ದಾರೆ ಆಯ್ತಾ? ಹೌದು, ಸರಿ ನಿನ್ನನ್ನು ನೋಡ್ಲಿಲ್ಲ ಅಷ್ಟೇ. ನನ್ನ ನೋಡ್ಲಿಲ್ಲ. ಹಾಗಾದ್ರೆ ಹಾ. ಅವರಿಗೆ ನೆನಪಾಗ್ಬೇಕಾದ್ರೆ ನೀನು ಹೋಗಿ ಹೇಳು, ಏನು ಹೇಳ್ಬೇಕು? ಚಿತ್ರಾಂಗದೆಯ ನಂದನ ಅಂತ ಹೇಳು. ಹೇಳಿಕೊಂಡಾಗ ಅವ್ರಿಗೆ ನೆನಪಾಗ್ತದೆ. ನನ್ನನ್ನು ಒಪ್ಪಿಕೊಳ್ತಾರೆ, ನನ್ನನ್ನು ಅಪ್ಪಿಕೊಳ್ತಾರೆ. ಅವ್ರಿಗೆ ಹಳೆ ಕಥೆ ಎಲ್ಲ ನೆನಪಾಗ್ತದೆ. ಆಗ ಈ ಮುಖ ಅವರ ಕಣ್ಣೆದುರು ಬಂದಾಗ ಆಗ್ತದೆ. ಆಗ ಗೊತ್ತಾಗ್ತದೆ. ನಾನು ಅದೇ ಆಲೋಚನೆ ಮಾಡುದಮ್ಮ. ಈಗಲೇ ಈ ಪ್ರಾಯದಲ್ಲಿ ನಿಮಗೆ ಇಲ್ಲಿಷ್ಟು ವಯ್ಯಾರ ಇರುವಾಗ ಇನ್ನು ಅವತ್ತು ಅಲ್ಲಿ ಎಷ್ಟಿತ್ತು ಆ ಪ್ರಾಯದಲ್ಲಿ ಹಾಗೆ ಅಲ್ಲ, ಅಪ್ಪನಿಗೆ ನೆನಪಾಗಬೇಕಿದ್ರೆ ಈಗಲೂ ನೆನಪು ಮಾಡಿ ಗಂಡಸರ ಹಾಗೆ ಮರೆಯು ಹೆಚ್ಚು. ಹಾ, ಹಾ. ಹೆಂಡತಿಯಾದವರು ಆಗಾಗ ನೆನಪು ಮಾಡ್ತಾ ಇರ್ಬೇಕು. ನೆನಪು ಮಾಡಿ ಮರ್ತು ಬಿಡ್ತಾರೆ ಎಲ್ಲ. ನೆನಪು ಮಾಡುವಂತ ಒಂದು ಪ್ರಕರಣ ಮಾಡಿಟ್ಟಿರ್ಬೇಕು. ಹಾಗಾಗಬಾರದು. ಹಾ, ಅದಕ್ಕಾಗಿ ನೀ ಹೇಳಿದಾಗ ವೈಭವದಿಂದ ನೀ ಕರೆ ತರುವಾಗ ತಂದೆ ಮಗ ಬರುವುದು, ಹಾ. ಆ ಸಂಭ್ರಮವನ್ನು, ಹಾ. ಆ ವೈಭವವನ್ನು ಹಾ. ಕಾಣುವುದಕ್ಕೆ ಹಾ. ಕಣ್ತುಂಬಿಸಿಕೊಂಡು ನಾನು ಇಲ್ಲೇ ನಿಲ್ತೇನೆ. ಖಂಡಿತ. ಆದ್ರೆ ನೋಡು, ಏನಮ್ಮ? ತಿರುಗಾಟದಲ್ಲಿ ಇದ್ದವರು ಹೌದು. ಪಾಪ ಎಷ್ಟು ಸಮಯ ಆಯ್ತೋ ಏನು. ಹಾ. ಈಗ ಮಗನ ಮುಖವನ್ನು, ಹೆಂಡತಿಯ ಮುಖವನ್ನು ಕಂಡಾಗ ಹಾ. ಒಂದು ರೀತಿ ಉತ್ಸಾಹ ಹೆಚ್ಚಾಗ್ತದೆ. ಇದುವೇ ಉಳಿದ ತಿರುಗಾಟಕ್ಕೆ ಒಳ್ಳೇದಾಗ್ತದೆ ಅಂತ. ಇದುವೇ ನೋಡಿ ಮಕ್ಕಳ ದುರ್ಯೋಗ ಅಂತ ಹೇಳುದು. ನಾನು ಯಾವಾಗಲೂ ಈ ಅಮ್ಮನ ಜೊತೆಯಲ್ಲೇ ಇದ್ರು ನನಗೆ ಜೋರು ಮಾಡ್ತಾಳೆ. ಎಲ್ಲಿಯೋ ಇದು ಅಪ್ಪನ ಬಗ್ಗೆ ಎಷ್ಟು ಅನುಕಂಪ ನೋಡಿ. ಪಾಪ ತಿರುಗಾಡ್ತಾ ಇದ್ದಾರೆ. ನಿನ್ನ ಮೇಲಿರುವ ವಾತ್ಸಲ್ಯ, ಹಾ, ಅವ್ರ ಮೇಲಿರುವಂತ ಪ್ರೀತಿ. ಪ್ರೀತಿ. ಹಾ. ಆದಿತಮ್ಮ, ನನ್ನ ತಂದೆಯನ್ನು ವೈಭವದಿಂದ ಕರೆತರುವಂತಹ ಚಂದದ ನಿರೀಕ್ಷೆಯಲ್ಲಿ ನೀನು ಆದಿತ್ಯ ಮಗನ ಹೋಗಿ ಬರ್ತೇನಮ್ಮ. ಓಯ್, ಆಯ್ತಲ್ವಾ? ಆಯ್ತಲ್ಲ, ಈಗ ಪ್ರಾರಂಭ ಆದದ್ದು. ವಿಷಯ ಎಲ್ಲ ಗೊತ್ತಾಯ್ತು. ಆದದ್ದಲ್ಲಿ ಇನ್ನು ಪ್ರಾರಂಭ ಆಗುದು. ಬಾ ಮಂತ್ರಿಗಳೇ! ಅಯ್ಯನಯ್ಯ ಮಂತ್ರಿಗೆ ಏನಯ್ಯ, ಏನಯ್ಯ ರೂಪಿ ಚಿತ್ರಾಂಗದೆಯ ಮಾತು, ಆ ಬಂದು ತಲೆಯದೆ ಬಗೆ ಕಾಕನಂತೆ. ಏನಯ್ಯ ಮಂತ್ರಿ ಏನಯ್ಯ, ಏನಯ್ಯ ಏನಯ್ಯ? ಏ ಮಂತ್ರಿಗಳೇ, ಏನಯ್ಯ ಇದು? ಏನಯ್ಯ ಮಂತ್ರಿಗಳೇ, ಏನಯ್ಯ? ಏನಂತ ಹೇಳಿಲ್ಲ ನೋಡಿದ್ರಾ? ಕುದುರೆ ಬಂದಿದೆ. ಹೌದು, ಓದಿದೆವು, ಕಟ್ಟಿದೆವು, ಯುದ್ಧ ಸಾರಿದೆವು. ಹೌದು, ಬಂದಿರುವ ಪಾಠ ವಿರೋಧಿತ ಭಾವಿಸಿದೆವು. ಹೌದು, ಅವ ವಿರೋಧಿ ಅಲ್ಲಂತೆ, ಅವ ನನ್ನ ಅಪ್ಪ ಅಂತೆ. ಯಾರು ಹೇಳಿದ್ದು ಗೊತ್ತಾ? ನನ್ನ ತಾಯಿಯೇ ಹೇಳಿದ್ದು. ಹೌದು. ಹಾ, ತಾಯಿ ಹೇಳಿದ್ದಾಳೆ, ಬಂದಿರುವ ಪಾರ್ಥ ನಿನ್ನ ಅಪ್ಪ ಅವನಲ್ಲಿ ವಿರೋಧ ಸಲ್ಲದ್ದು, ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತನಾಗಿ ಅವನನ್ನು ವೈಭವದಿಂದ ಕರೆತರಬೇಕು ಅಂತ ಹೇಳಿದ್ದಾರೆ. ಈಗ ಕಟ್ಟಿದೆ, ಯುದ್ಧ ಸಾರಿಯಾಗಿದೆ. ಅಷ್ಟು ಸುಲಭದಲ್ಲಿ ನೇರ ಹೋಗಿ ತಲೆ ತಗ್ಗಿಸುವುದಕ್ಕೆ ಆಗ್ತದ? ಏನಾದ್ರೂ ಒಂದು ದಾರಿ ಹೇಳಿ ಮಂತ್ರಿಗಳೇ. ರಾಜ ರಾಜಾಧೀಶ ಅರಿತರೆ ಮಗದು ದೋಷ, ವಾದಿ ಕಟ್ಟಿದನೇನು ಬದಿಗರಿತ ನಾನು. ತಾಯಿ ಕೇಳಿದ ಬಿಡಿ ಮೇಲೆ ತಪ್ಪು ತಿಳಿಯಿತು ನಿನಗೆ, ಕಾಯಬೇಕೆಂದು ಹೊಯಬಿತ್ತು ನನಗೆ. ರಾಜ ರಾಜಾಧೀಶ ಮಂತ್ರಿಗಳೇ, ಬಂದ ಅರ್ಜುನ ನಿನ್ನ ಅಪ್ಪ ಅಂತ ನನಗೂ ಗೊತ್ತಿತ್ತು. ನನಗೆ ಗೊತ್ತಿತ್ತು ಮೊದಲೇ. ಮತ್ತೆ ಯಾಕೆ ಹೇಳಿಲ್ಲ ನೀವು? ಈಗ
ಒಬ್ಬ ಮಗುವಿಗೆ ಹಾ. ಓ ಅವ ನಿನ್ನ ಅಪ್ಪ ಅಂತ ಹೇಳುವುದು ಯಾರು? ಅಮ್ಮ. ಅಮ್ಮ. ಹಾ, ಅಮ್ಮ ಇಷ್ಟು ತನಕ ಹೇಳಿದಾರಾ? ಹೇಳಿಲ್ಲ. ಅಮ್ಮನೇ ಹೇಳಿಲ್ಲ, ಮತ್ತೆ ನಾನು ಯಾಕೆ ಹೇಳ್ಬೇಕು? ಅಮ್ಮ ಹೇಳಿದ್ರು ನಿಮ್ಗೆ ಹೇಳ್ಬೋದಿತ್ತಲ್ಲ, ಕುದುರೆಯನ್ನು ಕಟ್ಟುವಾಗಾದ್ರು ಬಂದವ ನಿನ್ನ ಅಪ್ಪ ಅಂತ. ಹಾ? ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಯಾಕಂದ್ರೆ ಹಾ. ಅಮ್ಮನೇ ಹೇಳಿದ ಮೇಲೆ ಮೇಲೆ ನಾನು ಯಾಕೆ ಹೇಳ್ಬೇಕು? ನಂದೊಂದು ಯಾಕೆ ಅದಕ್ಕೆ ಪ್ರಸಂಗ? ಏನು ಅಮ್ಮನ ಮಾತಿಗೆ ಕಟ್ಟು ಬಿದ್ದಿದ್ದೀರಿ ತಾಯ್ತು ನೀವು, ಆದ ಕಾರಣ ಹೇಳಲಿಲ್ಲ. ಹೌದೌದು. ತಾಯಿಯ ಬಾಯಿಂದ್ರೆ ಬರ್ತಲ್ಲ. ಹೌದೌದು. ಈಗ ಏನ್ ಮಾಡುದು? ಈಗ ಹಾ. ನಾವೀಗ ಕುದುರೆಯನ್ನು ಕಟ್ಟಿ ಆಗಿದೆ. ಹೌದು. ಇನ್ನು ಅದನ್ನು ಅವನಿಗೆ ಒಪ್ಪಿಸಬೇಕಾದ್ರೆ ಹೌದು. ಏನ್ ಮಾಡುವ? ನಾವು ಕುದುರೆಯನ್ನು ಹಿಡ್ಕೊಂಡು ಅಲ್ಲಿ ಹೋಗು. ಹಿಡ್ಕೊಂಡು ಹೋಗುದಾ? ಹಿಡ್ಕೊಂಡಲ್ಲ, ಹಾ. ಕರ್ಕೊಂಡು ಹೋಗುದು. ಸರಿ. ಹೌದು. ಅಲ್ಲಿ ಹೋಗಿ ಅವನಲ್ಲಿ ಹೇಳುದು, ತಾಯಿ ಬೇಡಿದ ಮೇಲೆ ತಪ್ಪು ತಿಳಿಯಿತೆ ನನಗೆ, ಕಾಯಬೇಕೆಂದರೆಗೂ ಹಯವೆತ್ತು ನರಗೆ. ಎಂತದ್ದು ದೇವರ ಮುಂದೆ ಪ್ರಾರ್ಥನೆ ಮಾಡುದು ನಾವು? ಪ್ರಾರ್ಥನೆ ಮಾಡುದಲ್ಲ. ಮತ್ತೆ ಹಾಗೆ? ಈಗ ನೀನು ಮಾಡಿದ ತಪ್ಪು ಅಂತ ನಿನ್ಗೆ ಗೊತ್ತುಂಟು. ಹಾ. ಆದ್ರಿಂದ ಅರ್ಜುನನ ಬಳಿಗೆ ಹೋಗಿ ಹಾ. ಕುದುರೆಯನ್ನು ಒಪ್ಪಿಸಿ, ತಾಯಿ ನನಗೆ ಇಷ್ಟ ತನಕ ನೀವು ಯಾರು ಅಂತ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಆದ್ರಿಂದ ನನ್ನ ತಪ್ಪನ್ನು ತಾಯಿ ಹೇಳಿದ ಮೇಲೆ. ಹೌದು ಅಲ್ವಾ? ತಾಯಿ ಹೇಳಿದ ಮೇಲೆ ಅದ್ರಲ್ಲಿ ಎರಡು ಮಾತಿಲ್ಲ, ಇಲ್ಲ. ಅವರು ಒಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳಬೇಕು ಅಲ್ವಾ? ಹೌದೌದು. ಆದ್ರೆ ಒಂದು, ನಾವು ಹೋಗುವಾಗ ಏನೆಲ್ಲ ಕೊಂಡು ಹೋಗ್ಬೇಕು, ಯಾರೆಲ್ಲ ಬರಬೇಕು ಜೊತೆಯಲ್ಲಿ, ಎಲ್ಲ ಒಂದು ಸಿದ್ಧತೆ ನೀವು ಅದು ನಾನು ಮಾಡ್ತೀರಲ್ವಾ? ಬನ್ನಿ. ಒಬ್ಬ ಕಾಣಿಕೆ ಸಮೇತರಾಗಿ ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ. ಹೌದೌದು. ಆದ್ರೆ ಒಂದು ಸಮಸ್ಯೆ ಆಯ್ತಲ್ಲ. ಏನು? ನನ್ನ ಅಪ್ಪ ಯಾರು ಅಂತ ನಾನು ಮಾತ್ರ ನೋಡ್ಲಿಲ್ಲ, ನನಗೆ ಪರಿಚಯ ಇಲ್ಲ. ಆದ್ರೆ ನೀವು ಅವತ್ತು ನೋಡಿರ್ಬೋದಲ್ವಾ? ಹೌದೌದು. ನಾವು ಕೊಡುವಂತ ಕಪ್ಪ ಕಾಣಿಕೆ ಯಾರ್ಯಾರಿಗೆ ಸಂದಾಯ ಆಗಬಾರ್ದಲ್ವಾ? ಆಗ್ಬಾರ್ದು. ಅಪ್ಪನಿಗೆ ಸಲ್ಲಬೇಕು ಅಂತಾದ್ರೆ ಹೌದು. ಒಂದು ಕೆಲಸ ಮಾಡುವ, ಏನು? ಒಂದು ಕಿರು ಪರಿಚಯ ಮಾಡಿಕೊಳ್ಳಿ. ಆಯ್ತಾಯ್ತು ನೋಡುವ. ಆಯ್ತಾಯ್ತು. ಹಾ, ನನಗೂ ನೋಡಿದ್ದು ಸರಿ ನೆನಪು. ಅದು ಅವತ್ತು ನೋಡಿದಲ್ವಾ? ಅವತ್ತು ನೋಡಿದ್ದಲ್ಲ. ಹೌದೌದು. ಇಲ್ಲಿ ಒಂದು ಪರಿಚಯ ಮಾಡಿಕೊಳ್ಳಿ. ನಮಸ್ಕಾರ ಸ್ವಾಮಿ. ಪ್ರತಿ ನಮಸ್ಕಾರ. ತಮ್ಮ ಊರು? ಚಂಪಕಾವತಿ. ಚಂಪಕಾವತಿ. ಹಂಸಧ್ವಜ. ಹಂಸಧ್ವಜ. ಆಯ್ತಾಯ್ತು. ನೀವು ಅವರು ಮಂತ್ರಿಗಳೇ, ಎಂತದ್ದು? ಅವರ ಮುಖ ನೋಡಿ. ಅವರಲ್ಲಿ ಕೇಳಬೇಡಿ, ನನ್ನಪ್ಪ ಆಗಿರ್ಲಿಕ್ಕಿಲ್ಲ. ಅದು ಮುಖ ಎಂತದ್ದು ಮುಳ್ಳು 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 ಮುಖದವ. ಅದು ಖಂಡಿತ ನನ್ನ ಅಪ್ಪ ಅಲ್ಲ. ಅದು ಅವರನ್ನು ಕೇಳುವ. ಕೇಳ್ಬೇಕಾದ್ರೆ ಕ್ರಮ ಮತ್ತೆ ಅವರನ್ನು ಕೇಳಿದ್ರೆ ನನ್ನನ್ನು ಕೇಳಿದ್ರೆ ಹೌದು. ಮತ್ತೆ ಅಲ್ಲಿ ಹೋದ್ಮೇಲೆ ಗಲಾಟೆ ಮಾಡಿದ್ರೆ. ಹೌದು. ನಮಸ್ಕಾರ. ಪ್ರತಿ ನಮಸ್ಕಾರ. ತಮ್ಮ ಊರು ಯಾವುದು? ಸೌಮಾದೇಶ. ಕೃಷ್ಣ ಆಗಿದ್ದಾನೆ. ನಿಮಗೆ ಅರ್ಥ ಆಯ್ತಾ? ಏನು? ತಮ್ಮ ಹೆಸರು? ಅನುಸರ್ವ. ಅನುಸರ್ವ. ಶೀತ ಅವರು ಆಗಿದೆ. ಕುಳಿತು ಅದನ್ನು ಕಟ್ಟಿ ಹೊರಟು ತುಂಬಾ ಹೊತ್ತಾಯ್ತು ಅಂತ ಹೇಳ್ತಾರೆ. ಪಾಪ ಹಸಿವಾಗಿ ಸ್ವರವೇ ಬರುವುದಿಲ್ಲ. ಊಟ ಮಾಡಲಿಲ್ಲ. ನಮಸ್ಕಾರ. ಪ್ರತಿ ನಮಸ್ಕಾರ. ಊರಾಗಿರ್ಲಿಕ್ಕಿಲ್ಲ, ನಿಮಗಿಂತ ಸಣ್ಣ ಅಲ್ವಾ? ಅದಕ್ಕೆ ನಮ್ಮ ಊರು ಹಸ್ತಿನಾವತಿಯ. ಹಸ್ತಿನಾವತಿ. ಹೆಸರು? ವೃಷಕೇತು. ಋಷಕೇತು. ನೀವು ಇದು ಅರ್ಜುನ ಅಂದ್ರೆ ಯಾರು ಅಂತ ಗೊತ್ತಾಗಿಲ್ಲ. ಎತ್ತರದಲ್ಲಿ ಕುಳಿತುಕೊಂಡವರು. ಅಲ್ಲಿ ಮುಂದುಗಡೆ. ಹೌದು. ಅಪ್ರವಾಗದ ಬದಗೆ ಮಾಣಿಕವಿತ್ತು, ಮುತ್ತು ರಕ್ತವ ಸುರಿದು ಎರಗಲು ವಿಭ್ರಮಿಸಿ ಫಲಗುಣ ಇವನ್ಯಾರೆಂದು ಬೆಸಗೊಂಡ ಅವರಾಯರ ಆತ್ಮಜನು ವೀರನೀತ ನಮ್ಮ ಕೋವಿದಶ ತಡೆದುಕೊಂಡ ವೀರನೀತ ಮಂತ್ರಿ ಮಾರ್ಬಲಗಳಿದ್ದು ವೀರನೀತ ಹಯ ಮುಂದಾಗಿ ಮರಳಿ ತಂದ ವೀರನೀತ ಅವರ ಹಯನಾತ್ಮಜನು ವೀರನೀತ. ಆಶ್ಚರ್ಯ. ಪರಮಾಶ್ಚರ್ಯ. ನಮ್ಮ ಕುದುರೆ ಮಣಿಪುರವನ್ನು ಸೇರಿದೆ. ಅಲ್ಲಿ ಕುದುರೆಯನ್ನು ಬಂಧಿಸಿದ್ದಾರೆ. ಯುದ್ಧ ಈಗಲ ಅರೆ ಕ್ಷಣವಿದ್ದ ನಡೆಯುತ್ತದೆ ಎನ್ನುವಂತಹ ಪ್ರತೀಕ್ಷೆಯಲ್ಲಿ ನಾವಿದ್ರೆ ನಮ್ಮ ಊಹೆ ಸುಳ್ಳಾಗಿ ಹೋಯಿತಲ್ಲ. ಕುದುರೆಯನ್ನು ತಂದು ಒಪ್ಪಿಸಿದ್ದಾರೆ. ಕಪ್ಪ ಕಾಣಿಕೆಯನ್ನು ಪಾದಮೂಲದಲ್ಲಿ ನೀಡಿ ಒಬ್ಬ ವ್ಯಕ್ತಿ ನಮಸ್ಕರಿಸ್ತಾ ಇದ್ದಾನೆ. ಕಾಣುವಾಗ ವೀರನಂತಿದ್ದಾನೆ. ವಸ್ತ್ರ, ವಪ್ಪು, ವಾಕ್ಯ, ವಿದ್ಯಾ, ವಿನಯ ಇವುಗಳಿಂದ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಂತೆ.
ಇವನ ಉಡುಗೆ ತೊಡುಗೆಯನ್ನು ಕಂಡಾಗ ವೀರನಂತಿದ್ದಾನೆ, ಒಬ್ಬ ರಾಯನ ಮಗನಂತಿದ್ದಾನೆ. ಇವ ಯಾವ ರಾಯನ ಮಗ? ಒಮ್ಮೆ ಕುದುರೆಯನ್ನು ಕಟ್ಟಿದ ಹಾಕಿದ ಮೇಲೆ ಯುದ್ಧ ಮಾಡಬೇಕು. ಈ ಲೋಕದಲ್ಲಿ ಕ್ಷತ್ರಿಯರಾದವರಿಗೆ ಎರಡೇ ಮಾರ್ಗ. ಒಂದೋ ಯುದ್ಧ ಮಾಡು, ಅದಲ್ಲದ ಇದ್ರೆ ಯುದ್ಧದಲ್ಲಿ ಮಾಡಿ. ಅದು ಬಿಟ್ಟು ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಇನ್ನು ತನ್ನ ಪ್ರಾಣಕ್ಕೆ ಸಂಚಕಾರ, ತನಗೆ ಸಾವು ಸವನಿಸಬಹುದು ಎನ್ನುವಂತಹ ಅಂಜಿಕೆಯಿಂದ ಮತ್ತೆ ಕುದುರೆಯನ್ನು ಒಪ್ಪಿಸುವುದರ ಮೂಲಕ ಕಪ್ಪ ಕಾಣಿಕೆಯನ್ನು ನೀಡ್ತಾನೆ ಅಂತಾದ್ರೆ ಇವನಂತಹ ಹೇಡಿಗಳು ಇನ್ನೊಬ್ಬರಿದ್ದಾರೆ. ಯಾಕೆ ಹೀಗೆ ಮಾಡಿದ? ನನಗೊಂದೂ ಗೊತ್ತಾಗ್ತಾ ಇಲ್ವಲ್ಲ. ತಪ್ಪು ನಮ್ಮತ್ತೆ. ಮತ್ತೆಂತ? ಕಪ್ಪ ಕಾಣಿಕೆ ಕೊಟ್ಟಿದ್ದೇವೆ. ಹೌದು. ನಾವು ಯಾವುದು ಹೇಳಿದ್ದೇವೆ? ಹೇಳಿಲ್ವಲ್ಲ? ಹೇಳ್ಬೇಕಲ್ಲ. ಓ ತಾತ, ತಾತ ಭಿನ್ನಪ್ಪ ಕೇಳಿನ್ನ ಮಾತ ಲಾಲಿಸೋ ಉಪದೇಶದ ಮಾಡಿದ ಪಾಠದ ಉತ್ತರಿಸಯ್ಯ ಪಾರ್ಥಿವ ಪಂಥದಿಹಾಯ ಕರ್ತವ್ಯವೆಂದು ಕತ್ತಿದೆ. ತೀರ್ಥಯಾತ್ರೆಗೆ ನೀ ಬಂದ ಹುಟ್ಟ ಪೀಠಳು ಜನನಿ ತಾತ. ಹೀಗೆಂದು ಕರೆದಾಗ ಆಗಬಹುದು ಆಶ್ಚರ್ಯ, ಯಾರು ಈತ ಎಂಬುದಾಗಿ. ನನ್ನ ತಾಯಿಯ ಹೆಸರು ಚಿತ್ರಾಂಗದೆ ಎಂಬುದಾಗಿ, ನನ್ನ ಸಾಕು ತಾಯಿಯ ಹೆಸರು ಉಲೂಪಿ ಎಂಬುದಾಗಿ. ಈ ಹಿಂದೊಮ್ಮೆ ನೀವು ತೀರ್ಥಯಾತ್ರೆಗೆ ಹೊರಟಂತ ಕಾಲಕ್ಕೆ ತಿರುಗಾಡ್ತಾ ನೇರವಾಗಿ ಮಣಿಪುರವನ್ನು ಪ್ರವೇಶ ಮಾಡಿದ್ದೀರಂತೆ. ಮಣಿಪುರವನ್ನು ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ನನ್ನ ತಾಯಿಯಾದಂತಹ ಚಿತ್ರಾಂಗದ ದೇವಿಯವರನ್ನು ನೋಡಿದ್ದೀರಂತೆ. ನೋಡಿದ್ದು ಮಾತ್ರ ಅಲ್ಲ, ಪರಸ್ಪರ ಮಾತುಕತೆಯು ನಿಮ್ಮಲ್ಲಿ ನಡೆದಿದೆ ಅಂತೆ. ಮಾತುಕತೆ ನಡೆದದ್ದು ಮಾತ್ರ ಅಲ್ಲ, ಗಾಂಧರ್ವ ವಿಧಿ ಪ್ರಕಾರ ನಿಮಗೆ ಮದುವೆಯೂ ಆಗಿದೆ ಅಂತೆ. ನಿಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವನೇ ನಾನು. ಬಬ್ರು ವಾಹನ ಅಂತ ಹೆಸರಿರಿಸಿ ಬಹಳ ಪ್ರೀತಿಯಿಂದ ನನ್ನನ್ನು ಸಾಕಿದ್ದಾರೆ. ಬಂದಿರುವಂತಹ ನೀವು ನನ್ನ ಅಪ್ಪ ಅಂತ ತಿಳಿಯದೆ ಕುದುರೆಯನ್ನು ಬಂಧಿಸಿ ನಾನೊಂದು ಪಾತಕವನ್ನು ಮಾಡಿದೆ. ಆದ್ರೆ ತಾಯಿ ಹೇಳಿದ ಮೇಲೆ ಸತ್ಯ ಏನು ಅಂತ ಗೊತ್ತಾಗಿ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಕಪ್ಪ ಕಾಣಿಕೆ ಸಮೇತನಾಗಿ ಬಂದು ನಿಮ್ಮ ಪದತಳದಲ್ಲಿ ಕುಳಿತಿದ್ದೇನೆ. ಅಪ್ಪ, ನಾನು ತಂದಿರುವಂತಹ ಈ ಕಪ್ಪ ಕಾಣಿಕೆಯನ್ನು ಸಂತೋಷದಿಂದ ನೀವು ಸ್ವೀಕರಿಸಿ ನನ್ನನ್ನು ಮಗನೆಂದು ಒಪ್ಪಿಕೊಂಡು ಒಮ್ಮೆ ಒಪ್ಪಿಕೊಳ್ಳಿ ಅಪ್ಪ. ಪಾಲಕೆ ಒಬ್ರುವಾಗನ ನುಡಿ ಕೋಪದೇವು ಕೌತೆಯ ಮಗವ ತಿರುಗುತ್ತಲಿತ್ತಲೋ ಇಂದ್ರಜಾತ ಕೇಳು ಮಾತ ಇಂದು ಪುರಾದೀಪ ಖ್ಯಾತ ಕಂದ ನೋಡಿಷ್ಟು ಕೋಪವಿದೇಕೆ ಪಾಲಕೆ ಅಕ್ಕಲ ವನ್ಯನಾಗುತ್ತ ಮದನ ನಿನ್ನಂತೆ ರೂಪ ಅತಿಥಿ ತಿಳಿದು ಮಾತಾಡಯ್ಯ ಪರಮ ಪ್ರಿಯ ಇಂದ್ರಜಾತ ಕೇಳು ಮಾತ ನಿಂತು ಕೂಲಾಧಿಪ ವ್ಯಾಧ ಇಂದ್ರವಂಶನು ಚಂದ್ರವಂಶೀಯ ಸಂಭೂತನೂ ಆದ ನೀನು ಆಹಾ, ಪರಮ ಪ್ರಾಜ್ಞನಲ್ಲವೇ? ನಿನ್ನ ಮಗ ಅಂತ ಹೇಳಿಕೊಂಡು ಬಂದಿರುವ ಈತನನ್ನು ಒಮ್ಮೆ ಸರಿಯಾಗಿ ನೋಡು. ಈತನ ರೂಪ ಲಾವಣ್ಯ, ನಡೆ ನುಡಿ, ಕತ್ತು ಗಾಂಭೀರ್ಯ ಒಟ್ಟಾಗಿ ಆತನ ಪೂರ್ಣವಾದಂತಹ ಆಳಂಗ ನಿನ್ನನ್ನೇ ಹೋಲುತ್ತಾ ಇದೆ. ಹಾಗಾಗಿ ಬಂದವನನ್ನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಬಹುದಲ್ಲ ಪಾರ್ಥ, ಒಪ್ಪಿಕೊಳ್ಳಬಹುದಲ್ಲ. ಹಂಸಕ್ಕೆ ದಿಗಳೆಲ್ಲ ಕೇಳಿ ವಂಶೋದ್ಧಾರಾದಿ ಉಪಾಯವ ಬೀಳಿ ಎಲ್ಲ ಆತ್ಮಜನೋದರಿ ಹಣದ ಯಜ್ಞದಾವಾದಿ ವಿಜ್ಞಾನದಲ್ಲಿ ತಂದು ಬರಳಿತ್ತು
ಓ ಹಂಸಕೇತು, ನೀಲಧ್ವಜ, ಅನುಸಾಧ್ವ, ನನ್ನ ಜೊತೆಯಲ್ಲಿರುವಂತಹ ವೀರ ಪ್ರಭೃತಿಗಳೇ, ಎಲ್ಲರೂ ನನ್ನ ಮಾತನ್ನು ಕೇಳಿ. ಉತ್ತಮ ಕುಲದಲ್ಲಿ ಹುಟ್ಟಿದರೆ ಸಾಲದು, ಆ ವಂಶಕ್ಕೆ ಅಪಖ್ಯಾತಿ ಬರುವ ಯಾವುದೇ ಒಂದು ಕಾರ್ಯವನ್ನು ಆ ವ್ಯಕ್ತಿ ಮಾಡಕೂಡದು. ಚಂದ್ರವಂಶದಲ್ಲಿ ನನ್ನ ಹುಟ್ಟು, ನಮ್ಮ ಬದುಕು ಎನ್ನುವುದು ಈ ಲೋಕಕ್ಕೆ ಆದರ್ಶಪ್ರಾಯವಾದುದು. ಉತ್ತಮವಾದಂತಹ ಪರಂಪರೆ, ಅದನ್ನು ಮೈಗೂಡಿಸಿಕೊಂಡು ಈ ತನಕ ಬದುಕನ್ನು ಸಾಗಿಸಿದವರು. ನಮ್ಮ ಬಗ್ಗೆ ಈ ತನಕ ಅವಹೇಳನದ ಮಾತು ಇನ್ನೊಬ್ಬರ ಬಾಯಿಯಿಂದ ಬರಕೂಡದು. ಅಯ್ಯ, ಏನು ಈತನನ್ನು ಮಗ ಅಂತ ಒಪ್ಪಿಕೊಳ್ಳಬಾರದೆ ಹೀಗೆಂತ ಹೇಳ್ತಾ ಇದ್ದ. ನನ್ನ ಮಗ ಹೌದು ಅಂತಾದರೆ ಒಮ್ಮೆ ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಯುದ್ಧವನ್ನು ಮಾಡಿಯೇ ಮಾಡುತ್ತಿದ್ದ. ಅದರ ಬದಲಾಗಿ ಅದನ್ನು ತಂದು ನನ್ನ ಪಾದಕ್ಕೊಪ್ಪಿಸಿ ವಿನೀತನಾಗಿ ಪ್ರಾಣ ಭಿಕ್ಷೆಯನ್ನು ಕೇಳ್ತಾನೆ ಅಂತಾದರೆ ಅವನ ಧಮನಿಗಳಲ್ಲಿ ಹರಿತಿರುವುದು ವೀರ ಕ್ಷಾತ್ರೇಯ ರಕ್ತ ಅಲ್ಲ ಎನ್ನುವುದಂತೂ ಸ್ಪಷ್ಟ. ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ತಲೆ ತಗ್ಗಿಸಿ ಜೀಯ ಹೊಸಾದ ತನಗೆ ಬದುಕನ್ನು ಕೊಡು ಹೀಗೆಂದು ಬೇಡುವಂತಹ ದಾರಿಯನ್ನು ಹಿಡಿಯುವವರು ವೀರ ಕ್ಷತ್ರಿಯರೂ ಅಲ್ಲ. ಆದ ಕಾರಣ ಇವನನ್ನು ಮಗ ಅಂತ ಒಪ್ಪಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಸರ್ವಥ ಒಪ್ಪುವುದಿಲ್ಲ. ಅರ್ಥ? ಓ, ಹಾಗಾದರೆ ನಿನಗೆ ಮಕ್ಕಳಿಲ್ಲವೇ? ಕಂದರನಗಿಲ್ಲ ಕಾಂತಿ ಸುಭದ್ರೆಯೋ ಭೀಮಲ್ಯು ಓರ್ವತ ಪುಟ್ಟಿ ಮೂದುವರಿದು ರಣದಿ ಮುರಿದು ರಾಜನಲ್ಲ ಸಲ್ದದು ಸುರಪುರಕ್ಕೆ ಇಂದು ಕುಲಾಧಿಪನು ಕಂದ ಅಭಿಮನ್ಯು ಮರೆತಿದ್ದೆ, ಮತ್ತೆ ನೀವು ನೆನಪು ಮಾಡಿದಿರಿ. ಅಂತರಂಗದಲ್ಲಿ ನೋವು ಮರುಕಳಿಸ್ತಾ ಇದ್ದೆ. ಒಬ್ಬ ವೀರ ಪುತ್ರನನ್ನು ಪಡೆದಿದ್ದೆ. ಹಿರಿಯರಾದಂತಹ ಭೀಷ್ಮಾಚಾರ್ಯರು ಯುದ್ಧ ಕ್ಷೇತ್ರದಲ್ಲಿ ಆತನನ್ನು ಭಾರತ ರತ್ನ ಹೀಗೆಂದು ಕೊಂಡಾಡಿದ್ದರು. ನನ್ನ ಧರ್ಮಪತ್ನಿಯಾದಂತಹ ಸುಭದ್ರೆಯಲ್ಲಿ ನನ್ನಿಂದ ಜನಿಸಿದವ ವೀರ ಅಭಿಮನ್ಯು ದ್ರೋಣಾಚಾರ್ಯರು ಕುರುಕ್ಷೇತ್ರದಲ್ಲಿ ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಅಧಿರಥ ಚದುರ ತರುಣನೆ ಹೋರಾಡಿ ವೈರಿಗಳ ಮೋಸಕ್ಕೆ ಬಲಿಯಾಗಿ ವೀರ ಸ್ವರ್ಗವನ್ನು ಪಡೆದವ ವೀರಪುತ್ರ ನನ್ನ ಮಗು ಅಭಿಮನ್ಯು. ಅವನೋರ್ವನೇ ಹೊರತು ಮಿಕ್ಕ ನನಗೆ ಮಕ್ಕಳೇ ಇಲ್ಲ. ಅರ್ಥ? ಓ, ಹಾಗಾದರೆ ಈತ ಯಾರ ಕಂದ? ಚಿತ್ರಗದೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರ ಗರ್ಭವ ತಾಳಿ ಪಡೆದಿದ್ದ ಛತ್ರಿ ಕುಲದವರು ಕರ್ಮವಾರುವುದುಂಟೆ ಪುತ್ರಗಂಧರು ಬರ ಕುಲಗಿ ಹುಟ್ಟಿದ ಛತ್ರಿ ಕುಲದವರು ಶರಣು ಬರುವುದುಂಟೆ ಪುತ್ರಗಂಧರು ಬರ ಕುಲಗಿ ಹುಟ್ಟಿದ ಕ್ಷತ್ರಿಯರಾದವರು ಯಾವ ಕಾರಣಕ್ಕೆ ಆಗಲಿ, ಯಾವ ಸಂದರ್ಭವೇ ಇರಲಿ, ಇತರರಿಗೆ ಶರಣು ಬರುವುದಕ್ಕಿಲ್ಲ. ಹಾಗಿದ್ರೆ ಈತ ಯಾರು? ಯಾರು ಪ್ರಶ್ನಿಸ್ತಾ ಇದ್ದೀರಲ್ಲ?
ಮಣಿಪುರದವರಿಗೂ ಮೇಲಿನ ಗಂಧರ್ವ ಲೋಕದವರಿಗೂ ಸಂಬಂಧವಂತೆ. ಆ ಲೋಕದವರು ಆಗಾಗ ಇಳಿದು ಇಲ್ಲಿಗೆ ಬರ್ತಾರಂತೆ, ಇಲ್ಲಿಯವರ ಸಂಬಂಧ ಬೆಳೆಸ್ತಾರಂತೆ, ಸಂತಾನ ಪಡೆಯುತ್ತಾರಂತೆ, ಆಮೇಲೆ ಅವರ ಲೋಕವನ್ನು ಸೇರ್ತಾರಂತೆ. ಹೋಗಯ್ಯ ಯಾವನೋ ಗಂಧರ್ವ ಈ ಮಣಿಪುರವನ್ನು ಸೇರಿ ಚಿತ್ರಾಂಗದ ಎನ್ನುವಂತಹ ಹೆಣ್ಣನ್ನು ಕೂಡಿ ಈ ಚಿತ್ರ ಗರ್ಭವನ್ನು ಆಕೆ ತಾಳಿ ಈತನನ್ನು ಪಡೆದಿರಬೇಕು. ಈತ ನನ್ನ ಮಗನಲ್ಲ, ಈತ ಹಲವ ಅಧ್ಯಕ್ಷಗಳಿಗೆ ಮೀಸಲಾಗಿ ಚಿತ್ರಾಂಗದೆಯರ ಐದು ಬಂಧಿಸಿ ಉತ್ತಮನೆಂದು ಸರದೆ ಎತ್ತಲು ಇದನ್ನು ತಾತ ಅಂತ ಕರೆದ್ರೆ ನನ್ನ ಜುಗೈಲು ಹುಳ ಆದೀತು. ಏನಂದ್ರೆ ನನ್ನ ತಾಯಿಯನ್ನು ವೇಷೆಯಿಂದ ಇಲ್ವಾ ಅಂಥದ್ದು ನಮ್ಮ ಹಸ್ತಿರಾವತಿಯಲ್ಲಿ ನಮ್ಮಲ್ಲಿಲ್ಲ. ಒಂದು ವೇಳೆ ಅಂಥದ್ದೊಂದು ಉಂಟು ಅಂತಾದ್ರೆ ಅದು ನಿಮ್ಮ ಹಸ್ತಿರಾವತಿಯಲ್ಲಿ ಒಬ್ಬಾಕೆ ಹೆಣ್ಣನ್ನು 5 ಮಂದಿಗಳು ಎತ್ತುಗಳ ಹಾಗೆ ಕೂಡುವವರು ನಮ್ಮ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತೀಯ? ನನ್ನ ತಾಯಿ ಪರಮ ಪತಿವೃತ ಎಂಬುದನ್ನು ನಾನು ನಿರೂಪಿಸ್ತೇನೆ. ನಿನ್ನ ಸೆರಗಿನಲ್ಲಿ ಗಂಟೆ ಹಾಕಿಕೊ. ಯಾವ ಜನರ ಮುಂದೆ ನನ್ನನ್ನು ಮಗ ಅಲ್ಲ ಅಂತ ತಿರಸ್ಕರಿಸಿದೆಯೋ ಅದೇ ಸಭಿಕರ ಮುಂದೆ, ಅದೇ ನಿನ್ನ ನಾಲಿಗೆಯಿಂದ ನನ್ನ ಮಗ ಬಬ್ರು ಆಗ ಹೌದು 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 ಹೇಳಿಸದಿದ್ರೆ ಚಿತ್ರಾಂಗದ ಮಗ ಅಲ್ಲ. ಶೀಘ್ರದಲ್ಲಿ
ಹಾ. ನಿನ್ನೆಡೆಗೆ ರಥವನ್ನು ಚಾಚಿದೆ. ಹಾ. ಅರ್ಜುನನನ್ನು ನಿನ್ನ ತಂದೆ ಎಂದು ಹೇಳುತ್ತಾ ಇರುವೆ. ಹಾ. ತಂದೆಯೊಡನೆ ಹಾ. ಯುದ್ಧ ಮಾಡುವುದು ಎಷ್ಟು ಚಂದವೋ, ಹಾ. ನಿನ್ನ ಅಹಂಕಾರದ ನಡೆಗೆ ಹಾ. ನನ್ನ ಉತ್ತರ ಯುದ್ಧ ಬಂದು. ನೀವು ಜನ ಯಾರು? ನಾನು ಸೌಮ ದೇಶದ ದೊರೆ ಅದು ಸಾಲ್ವ. ನಿನ್ನ ಜನ್ಮ ದಾನವನ್ನ ಸರ್ವವು ಸದವಲ್ಲ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಲಿ. ಯಾಕೋ ಏ ಮೂಟ ಹೊರುವವನೇ, ಏಯ್! ಏ ಕೃಷ್ಣ ಹೊರುವವನೇ, ಯಾಕೋ ಜೀವ ಉಳಿಸುವುದಕ್ಕೆ ಹೇ. ಯಾವ ಉದ್ಯೋಗ ಬೇಕಾದ್ರೂ ಮಾಡ್ತೀಯಲ್ಲ. ಯಾರು ಹೇಳಿದ್ರು? ನಿನಗೆ ಸೇನೆಯಲ್ಲಿ ಏನು ಉದ್ಯೋಗ? ಅದೇ ಕೆಲಸ. ಯಾವುದು? ಕಪ್ಪವನ್ನು ಸಂಗ್ರಹಿಸಿದನ್ನು ಹೋಗಿ ಹಸ್ತಿನಾವತಿಗೆ ಕೊಡು. ನಿನಗೆ ಎಲ್ಲಿಯಾದ್ರೂ ಆತ್ಮಹತ್ಯೆ ಮಾಡಿಕೊಂಡು ಸಾಯಲಿಕ್ಕೆ ಆಗುದಿಲ್ಲ. ಯಾಕೆ? ಅಷ್ಟು ಗತಿಲಿಟ್ಟು ನರಕದಲ್ಲಿ ನೀವು ಹೇ, ಬದುಕಬೇಕು. ಕೃಷ್ಣ ಸ್ವಾಮಿ ಕೊಟ್ಟಂತಹ ಕೆಲಸ. ಒಂದು 100 ಜನಕ್ಕೆ ಬೇಕಾದ ದೇಹ ಉಂಟು, ಹೇ. ಯಾವ ಪ್ರಯೋಜನಕ್ಕೆ ಇಲ್ಲದೆ ಓಹೋ. ನಾನೇ ಹೇಳಿ ಹಾಗೆ ಹೇ. ಬದುಕುತ್ತೇನೆ. ಹೇ. ನಿನ್ನನ್ನು ಕೊಂದು ಹೇ. ನನ್ನ ಹದ್ದುಗಳಿಗೆ ಹೌದಾ? ನಾನು ಹಬ್ಬ ಬರೀ ನೋಡೋಣ. ಧರ್ಮಯೋಗದಂತಹ ಮಾಡಿಬಿಟ್ಟಂತಹ ದುರಗ ಅದನ್ನು ಬಂಧಿಸಿದೆಯೇನು? ಸಾತ್ವಿಕನಾದಂತಹ ಹಂಸಧ್ವಜ ಈತನ ಬಾಣದ ಪ್ರಖರತೆ ಏನು ಎಂಬುದನ್ನು ನಿನ್ನ ಮೇಲೆ ಪ್ರಯೋಗಿಸುವುದರ ಮೂಲಕವಾಗಿ ತೋರಿಸ್ತೇನೆ. ನಿನ್ನ ಸಾತ್ವಿಕತೆಯಲ್ಲಿ ನಿನ್ನ ಮಗ ಸತ್ತದ್ದು ಬರಲಿ. ನೀನು ಪರಾಕ್ರಮಿ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡವನಿದ್ದೇನೆ. ಆದರೆ ನಿನ್ನ ವರ್ತನೆಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಒಂದೊಮ್ಮೆಗೆ ಕುದುರೆಯನ್ನು ಕಟ್ಟಿದವ ನೀನು, ಮತ್ತೆ ಕಪ್ಪವನ್ನು ಒಪ್ಪಿಸಿದೆ, ಬಳಿಕ ಈಗ ಯುದ್ಧಕ್ಕಾಗಿ ಬಂದಿದ್ದೀಯಲ್ಲ. ಇದು ಬಂದವ ಸಾಮಾನ್ಯನಲ್ಲ, ಕರ್ಣ ಜಾತ.
ಏನು ಗೊತ್ತಾ, ಏನು ಈಗ ಅರ್ಜುನನ ಮಗನಿಂದಲೇ ಆ ಕರ್ಣನ ಮಗನನ್ನು ಹೇ. ಕೊಲ್ಲಿಸಬೇಕೆನ್ನುವ ತಂತ್ರಗಾರಿಕೆ. ಓಹೋ ಏನು? ನೀನು ನನ್ನ ಪಕ್ಷಕ್ಕೆ ಬಾ, ಯಾರು? ನಾವಿಬ್ಬರು ಸೇರಿ ಅವನಿಗೆ ಹೊಡು. ಮದುವೆ ಹಿರಿಯ ಬಂದ ಮಾತಿಗಾಗಿ ಫಲಗೋಡಿಯನ್ನು ಕೆರಳಿಸಿದನು. ಶಶಿಕುಲನ ಬಾಳುವ ಜಡಿದುದೇ ಕಂದ ಹಾಗೆಂದು ಹಮ್ಮೈಸಿ ಶೋಕಿಸಿದ ಕರ್ಣಜಾತ. ಕಾಮರೂಪ ಮಗಾರ್ಣವ ಪ್ರತಾಪ ಯಾರಿಗೆ ಪೀಳಲಿ ನಾನು ಈ ಶೋಕ ಬುದ್ಧಿಯನ್ನು. ವೀರ ವೃಷ ಕೀರ್ತುವನು ಎಂದು ಮರೆಯಲಿ ನಾ ಎಂದು ತೊರೆಯಲಿ ಕಂದಾನ. ಕಂದ ನಿನ್ನಯ ಪ್ರಾಣದಿಂದಲಾಯಿತು ಯಜ್ಞ. ವೃಂದಾಚರಣೆಗೆ ಹೋಗಿ ಯೌವನ ಶೋಧಿಪರ ತಲ್ದು ಸಗಾಯ ಕಿತ್ತಿ ಅನುಸಾಲ್ವರನು ಗೆಲ್ದಿ. ಸಿಂಧೂರ ನಗರದ ಸಿರಿಯ ಎನ್ನಣುಗಾಡ ಕರ್ಣಜಾತ ಕಾಮರೂಪ ಕಂದ ಮಾತನಾಡುವ ನಿನ್ನ ಚಿಕ್ಕಪ್ಪ ಮಾತನಾಡಿಸ್ತಿರೋದು ಒಮ್ಮೆ ಕಣ್ಣು ಬಿಟ್ಟು ನೋಡು. ಮನ್ಮಥನನ್ನು ಮೀರಿಸುವಂತಹ ರೂಪ ನಿನ್ನದು ಮಗನೇ. ನೀನು ಬಳಿಯಲ್ಲಿದ್ದುಕೊಂಡು ಆ ಕಡೆ ಈ ಕಡೆ ಸುಳಿದಾಡುತ್ತಿರುವಾಗ ಮಗ ಅಳಿದ ನೋವನ್ನು ನಾನು ಮರೆಯುತ್ತಿದ್ದೆ ಕತ್ತ, ಮರೆಯುತ್ತಿದ್ದೆ. ನಿನ್ನ ತೋಳ ಬಲದ ಬಗ್ಗೆ ನನಗೆ ಅಭಿಮಾನವಿದೆ. ಚಂದ್ರವಂಶದ ಕುಡಿ ನಮ್ಮ ಜೊತೆಗಿದ್ದಾರಲ್ಲ ಅಂತ ನಮಗೆ ಅಭಿಮಾನ ಇದೆ. ನಿನ್ನ ಅಯ್ಯನಾದಂತಹ ಕರ್ಣ ನನ್ನ ಅಣ್ಣ ಅಂತ ಗೊತ್ತಿರಲಿಲ್ಲ. ಕುರುಕ್ಷೇತ್ರದ ಯುದ್ಧದಲ್ಲಿ ನಾನೇ ಅವನನ್ನು ಕೊಂದಿದ್ದೆ. ಕೊನೆಗೆ ತಿಳಿಯಿತು. ಆಗ ನಾವೆಲ್ಲ ಬಹಳಷ್ಟು ದುಃಖ ಪಟ್ಟಿದ್ದೆವು ಮಗನೇ. ಆದರೂ ಕರ್ಣನ ಮಗನಾದಂತಹ ನೀನು ಬದುಕಿ ಉಳಿದಿದ್ದೀಯಲ್ಲ. ನಮ್ಮ ಚಂದ್ರವಂಶದ ಕುಡಿ ನಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವಂತಹ ಸಮಾಧಾನ ನನಗಿತ್ತು ಮಗನೇ. ಯಜ್ಞವನ್ನು ಮಾಡುವಂತಹ ಸಂಕಲ್ಪದ ಆ ದಿನ ಉತ್ತಮವಾದಂತಹ ಕುದುರೆ ಭದ್ರಾವತಿಯಲ್ಲಿ ಯವನಾಶ್ವರ ಅಧೀನದಲ್ಲಿದೆ ಅಂತ ಗೊತ್ತಾಯಿತು. ಕ್ಷತ್ರಿಯರಾದಂತಹ ನಾವು ಬೇಡಿ ಪಡೆಯಕೂಡದು. ನಮ್ಮ ತೋಳಮರವನ್ನು ಬೆಳೆಸಿ ವಿಕ್ರಮದಿಂದ ಜಯಿಸಿ ಆ ಕುದುರೆಯನ್ನು ತರಬೇಕಿತ್ತು. ಆ ಹೊತ್ತು ನನ್ನಣ್ಣನಾದಂತಹ ಭೀಮಸೇನ ತಾನು ಆ ಕಾರ್ಯವನ್ನು ಮಾಡ್ತೇನೆ ಅಂತ ಹೊರಟು ನಿಂತಾಗ ಅವನ ಜೊತೆಯಾಗಿ ನೀನು ಹೋಗಿ
ಕುದುರೆಯನ್ನು ತಂದೆ. ಅನೇಕ ಯುದ್ಧದಲ್ಲಿ ಪಾಲ್ಗೊಂಡು ನನ್ನ ಪಾಲಿಗೆ ಜಯವನ್ನು ತಂದುಕೊಟ್ಟೆ. ನಿನ್ನನ್ನಂತೂ ನಾನು ಮರೆಯುವ ಹಾಗಿಲ್ಲ. ನನ್ನ ಕಣ್ಣಿನ ಬೆಳಕು ಮಗನೇ ನೀನು. ಅಣ್ಣನಾದಂತಹ ಧರ್ಮಜ ನಮ್ಮ ಮುದ್ದು ಮಗ ವೃಷಕೇತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಾನು ಯಾವ ರೀತಿಯ ಉತ್ತರ ಹೇಳಿ? ನಿನ್ನನ್ನು ನಾನು ಯುದ್ಧ ಕ್ಷೇತ್ರದಲ್ಲಿ ಕಳೆದುಕೊಂಡೆ ಅಂತ ಯಾವ ನಾಲಿಗೆಯಿಂದ ಉತ್ತರಿಸಲಿ? ವೃಷಕೇತ ಎಲೆ ಮಲ್ದಮತಿ ವೇಷಜಯ ವೇಷಜ ಎಂದೆಲ್ಲ ಜರೆದೆಯ ಮಾತೆಗೆಲ್ಲ ಚಿತ್ರಾಂಗದೆ ಮಾನಿನಿಯ ರೊಳ್ಳಿಕ್ಕಾದೆ. ಸಂಗರದೋಳು ಕಾತರಿಸಿ ಗುರು ಬಿಟ್ಟು ಸೋತಿನಿ ಸಂಗರದೊಳು ಸೋತಿನಿ ಸಂಗರದೊಳು ಮಿತ್ರಜಾತ ಕರ್ಣನಿಗೆ ಮತ್ಸರದಿಂದ ಗೆಲಿದೆ ಪುತ್ರ ವೃಷಕೇತು ಹಾಗೆ ಪೂರ್ಣವಾಯಿತೇನೋ ನಿನಗೆ ಪೂರ್ಣವಾಯಿತೆ ಪೂರ್ಣವಾಯಿತೆ. ಚಿತ್ರಾಂಗದೆ ಖ್ಯಾತಳು ವಿಖ್ಯಾತಳು ಅಯ್ಯ ಅರ್ಜುನ ಸೋತೆಯ ನನ್ನ ಏನಂತ ಹೇಳಿದೆ? ವೇಷಪುತ್ರ ಜಾರಿನೇ ಮಗ ಆಡಿದೆ ಅಲ್ಲ, ನೀನು ಆಡಿದ್ದು ಮಾತ್ರ. ನಾನು ಪರಮ ಪತಿವೃತ ಮಗ ಅಂತ ನಾ ಮಾಡಿಸಿ ತೋರಿಸಿದೆ, ಸಾಧಿಸಿ ತೋರಿಸಿದೆ. ಹೌದಾ? ಹಾಗೆ ಹೀಗೆ ಆಡಿದ ವಚನ ಬದ್ಧತೆ ಇಲ್ಲದೆ ನೀ ಮುಂದುವರಿದ ಕಾಲಕ್ಕೆ ನಿನ್ನ ಪಾಲಿಗೆ ಈಗ ಸೋಲಾಯಿತು. ಓ ಅವನನ್ನು ನೋಡು ಪಾಪ, ಯಾರ ಮಗ, ಯಾರು ಕೊಲ್ಲಿಸುವುದು? ನಿನಗೆ ಏನು ದ್ವೇಷ ಇತ್ತು? ಕರ್ಣನ ಮಗನನ್ನು ಹೇಗಾದ್ರೂ ಕೊಲ್ಲಿಸಬೇಕು. ಕರ್ಣನ ನೀವು ಕೊಂದ ಮಗನನ್ನು ಕೊಲ್ಲಿಸಬೇಕು, ಅದು ನನ್ನ ಕೈಯಿಂದ ಕೊಲ್ಲಿಸಬೇಕು. ಉದ್ದೇಶ ಈಗ ಈಡೇರಿತು ಅಷ್ಟೇ. ಸತ್ತದ್ದು ಯಾರ ಮಗ? ಯಾರಿಗೆ ನೋವು, ಯಾರಿಗೆ ಬೇಸರ? ಇವನಿಗೇನು? ಇವನ ಸ್ವಾರ್ಥಕ್ಕಾಗಿ ಯಾರ್ಯಾರನ್ನು ಬಲಿ ಕೊಟ್ಟು ಚಂದ ನೋಡುವ ನನ್ನನ್ನು ವೇಷಪುತ್ರ ಅಂತ ಹೇಳಿದೆ. ನೀನು ಒಳ್ಳೆ ತಾಯಿಯ ಮಗ ಅಂತಾದ್ರೆ ಏನು? ಮಗುಜು ಅಲ್ಲಾಡಿದ ಗಿರಿನಿಗರ ಕಡ ಭಯಂಕರ ಮಾನವರು ಎನಗೆ ಇದಿದೆ ಎನ್ನುತ್ತಲೇ ಮಗನಾದಂತಹ ವೃಷಕೇತನ ಕಳೆ ಬರದ ಮೇಲೆ ಬಿದ್ದು ದುಃಖಿಸ್ತಿರುವಂತಹ ಸಂದರ್ಭದಲ್ಲಿ ದುಃಖ ನನ್ನ ನಾಡಕ್ಕೆ ಸ್ಥಳ ನಿನ್ನ ನಾಟಕದ ಉಗ್ರನ
ಸತ್ಯನೋ ಹೇಳುತ್ತದೆ. ಭೂತಳದಲ್ಲಿ ಸೋಲನರಿಯದ ಗಂಡುಗಲಿ ಯಾರು ಅಂತ ಪ್ರಶ್ನೆ ಬಂದ್ರೆ ಎಲ್ಲರೂ ನನ್ನ ಕಡೆ ಬೆಟ್ಟು ತೋರಿಸ್ತಾರೆ. ಅದು ಸುಳ್ಳುತ ಮಾಡಿದೆ. ತಾಯಿಯ ಇಚ್ಛಾಪೂರ್ತಿಯನ್ನು ಮಾಡುವುದಕ್ಕಾಗಿ ಹಾ. ಭೂಮಿಯಿಂದ ಸ್ವರ್ಗದವರೆಗೆ ಹಾ. ಓಡದ ಮೂಲಕ ಮಾರ್ಗವನ್ನು ಮಾಡಿ ಹಾ. ಐರಾವತವನ್ನು ಇಳಿಸುವಂತಹ ವಾರ್ತನಾರು ನೋಡ ಇವತ್ತು ಮಾಡು. ಹೊರನೋಡದೆ ಹೋರಾಡಿ ಹಾ. ವಾಶುಮತವನ್ನು ಪಡೆದವ ನಾನು. ಅದರಿಂದ ಉಳಿದಿದ್ದೀರಿ ನೀವು. ಕುರುಕ್ಷೇತ್ರದ ಯುದ್ಧದಲ್ಲಿ ಹಾ. ಭೀಷ್ಮರೇನಾದ್ರು ಹಾ. ದ್ರೋಣರೇನಾದ್ರು ಹಾ. ಕರ್ಣನೇನಾದ್ರು ಹಾ. ಜಯದ್ರಥನೇನಾದ್ರು ಎಲ್ಲರನ್ನೂ ಕೊಂದು ತಿಂದೆ. ಸತ್ಯವನ್ನು ನೀನು ತಿಳಿದ ಕಡೆಯವರಾಗಿದ್ಯಾ ಹಾ. ಎಲ್ಲ ಹುಡುಗ ನೀನು ತಡಿಗ ಹೋದಲ್ಲಿ ಎಡವಿ ಬಿದ್ದಿ. ಹಾ. ಆದ ಕಾರಣ ಎಚ್ಚರಿಕೆ ಮಾತು ಹೇಳ್ತೇನೆ. ಎಚ್ಚರಿಕೆ. ಈ ಕ್ಷೇತ್ರ ಬಿಟ್ಟು ತೊಲಗಿದ್ಯಾ ಅಲ್ಲ ನಿನ್ನನ್ನು ಇಲ್ಲಿ ಈ ಕ್ಷೇತ್ರದಲ್ಲಿ ನಿನ್ನ ಇತಿಶ್ರೀ ಮಾಡ್ತಾನೆ. ಏನು ಭ್ರಮೆಯನ್ನಾತೆ ಫಲಗುಣ ಮಾನನಿಧಿ ನೀನಾಗಿ ಅಯ್ಯ ಮಾನನಿಧಿ ನೀನಾಗಿ ನಿನ್ನಯ ಕೂನುವಿರು ಈ ತೆರನ ಕಲಗವೆ ಏನಿದ ಕೆಟ ಏನು ರಮಿಯೂ ನೀವು ಹೇಗೂ ಸ್ವಲ್ಪ ತಡ ಆಗಿದ್ದು, ಸ್ವಲ್ಪ ತಡ ಆಗ್ಬೇಕಿತ್ತು. ಒಂದು ತಾಳಿ ಮಾಡು. ಒಂದು ಸುಮ್ಮನೆ ಏನು ಮಾಡ್ತೀನಿ ನೀನು ತಡೆಯಲಿಕ್ಕೆ? ಸಿಟ್ಟು ಹೆಚ್ಚಾಗ್ತಾ ಇದೆ. ಎಲ್ಲ ಬದಿಗಳಿಲ್ಲ. ಎಲ್ಲ ಬದಿಗಳಿಲ್ಲ. ಉರುಳಿಸ್ತೇನೆ. ಎಲ್ಲ ಬದಿಗಳಿಲ್ಲ. ಏನು ಮಾಡ್ತಾರೆ ನೋಡು. ಯಾರು ನೀವು ನೀವು ಮಾಡಿದ್ ಹೆಚ್ಚಾಯ್ತಾಯ್ತಾ? ಸ್ವಲ್ಪ ನೀನ್ ಬದಿಗೆ ನಿಲ್ಲು ಸ್ವಲ್ಪ. ಹುಡುಗನಿಗೆ ಏನು ಭಾವ? ರಣಕ್ಷೇತ್ರದಲ್ಲಿ ಎದುರಾಗಿ ಬಂದವರು ಯಾರು ಎನ್ನುವಂತಹ ಕಲ್ಪನೆಯಾದ್ರೂ ಬೇಕಾ ಬೇಡವಾ ನಿನಗೆ? ಅವ ನನ್ನ ಶತ್ರು ಇದ್ದಾನೆ. ಏನು ಬುದ್ಧಿಗೆ ಮಂಕು ಕವಿದಾಗಿ ಯೋಚನೆ ಮಾಡ್ತಾ ಇದ್ದಿ? ಮಗನ ಜೊತೆ ಹೋರಾಟ ಮಾಡಿದ್ರೆ ಯುದ್ಧದಲ್ಲಿ ಜಯಿಸುವುದಕ್ಕೆ ಸಾಧ್ಯ ಉಂಟೇ ನಿನಗೆ? ಏನು ಅವ ಯಾರು ಒಮ್ಮೆ ಸರಿಯಾಗಿ ನೋಡಂತೆ. ಆ ಮುಖ ನೋಡು. ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದವ ನಮ್ಮ ಶತ್ರು ಇದ್ದಾನೆ ಅಲ್ವಾ? ಏ ಅದು ಬಿಡು. ಆ, ಓ ಇಲ್ಲಿ ನೋಡಂತೆ. ಈ ಮುಖದ ಪರಿಚಯ ಉಂಟ ನಿನಗೆ? ನನಗೆ ನೆನಪಿಲ್ಲ. ಯಾವುದು ನೆನಪಾಗುದಿಲ್ವಾ? ಇಲ್ಲ. ಇದು ಮೈದಾನವಿದ್ದೆ. ಈಗ ನೆನಪಾಗುತ್ತಾ ಉಂಟಾ? ಈ ಊರಿಗೆ ಬಂದು ಹಾ. ಕೆಲ ದಿನ ಇದ್ದು ಅಲ್ಲಿ ಇಲ್ಲಿ ಸುತ್ತಾಡಿದಂತಹ ನೆನಪು ಮತ್ತೆ ಮರುಕಳಿಸ್ತಾ ಇದೆ. ಈಗ ಮೊದಲಾದ ತಿರುಗಾಟದ ನೆನಪು ಬಂತವ್ರಿಗೆ. ಹಳೆ ತಿರುಗಾಟದೆಲ್ಲ ನೆನಪಾಗುತ್ತಾ ಇದೆ. ಒಬ್ಬರೇ ತಿರುಗಿದ ಆ ಮುಖ ನೋಡಿದರು ನೆನಪು ಮತ್ತೆ ಅಂತರಂಗದಲ್ಲಿ ಅಲೆ ಅಲೆಯಾಗಿ ಎದ್ದು ಈ ಗೋಚರಿಸ್ತಾ ಮುಖದ ನೆನಪಿರುವುದೇ ಹೇಗೆ? ಇದು ಮುಖವಾದ ಇರ್ಲಿಲ್ಲ. ಸಾಗಿದ್ರೆ ಇಷ್ಟವರೆಗೆ ಮರವೇ ಆಯಿತು ನಿನಗೆ. ಯಾಕೆ ಹೀಗಾಗಿ ಸುರನದಿಯ ಶಾಪದಲ್ಲಿ ಆಗಿತು ಹರಿಬಾಬು ನಿನಗೆ ಸುರನದಿಯ ಶಾಪದಲ್ಲಿ ಆಗಿತು ಹರಿಬಾಬು ನಿನಗಿರುತ್ತ ಬಿಡುವುದಿತಿ ಕರಳನಲ್ಲಿ ತಪ್ಪಿಲ್ಲ ಈ ಕರಳನಲ್ಲಿ ತಪ್ಪಿಲ್ಲ ಎನ್ನುತ್ತ ತೋರ್ದರ ಸೇರನು ಈ ರೀತಿಯಾದಂತಹ ಮರವೆಯಾಗುವುದಕ್ಕೆ ಬಲವಾದ ಕಾರಣ ಇದೆ.
ಏನು ಸ್ವಾಮಿ? ನಮ್ಮ ಕುದುರೆ ಮಾಹಿಷ್ಮತಿ ಪಟ್ಟಣವನ್ನು ಸೇರಿದಂತಹ ಕಾಲಕ್ಕೆ ಏ. ಅಲ್ಲಿ ಅರಸನಾಗಿರುವಂತಹ ನೀಲಧ್ವಜ ಕುದುರೆಯನ್ನು ಬಂಧಿಸಿದ. ಅವನ ಮಗನಾದಂತಹ ಪ್ರವೀರ ಯುದ್ಧಕ್ಕೆ ಬಂದು ನನ್ನಿಂದ ಹತನಾದ. ಮಗನನ್ನು ನೀನು ಕೊಂದೆ. ನಿಜ. ಇದರಿಂದ ಕುಪಿತಳಾದಂತಹ ಅವನ ಮಡದಿ ಏ. ಜ್ವಾಲೆ ಎನ್ನುವಾಕೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಗಂಗಾ ಭವಾನಿ ಹತ್ತಿರಕ್ಕೆ ಹೋದ್ಲು. ತನ್ನ ಶರೀರಕ್ಕೆ ಒಂದೇ ಒಂದು ಬಿಂದು ನೀರು ತಾಗದ ರೀತಿಯಲ್ಲಿ ಶರೀರವನ್ನು ದಾಟಿಸಿಕೊಡ್ಬೇಕು ಎನ್ನುವ ಹಾಗೆ ಅಂಬಿಗನಲ್ಲಿ ಕೇಳಿಕೊಂಡಾಗ ಏ. ಗಂಗೆ ತಾನೇ ಪ್ರತ್ಯಕ್ಷಳಾಗಿ ಪಾಪನಾಶಿನಿಯಾಗಿರುವಂತಹ ನನ್ನನ್ನು ಎಲ್ಲವರೂ ಕೂಡ ಸ್ಪರ್ಶಿಸುವುದಕ್ಕೆ ಕಾಯ್ತಾ ಇದ್ದಾರೆ. ಹೌದು. ಹಾಗಿರುವಾಗ ನೀನು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀಯನ್ನುವ ಹಾಗೆ ಕೇಳಿದಾಗ ಏ. ಮಕ್ಕಳಿಲ್ಲದಂತಹ ನಿನ್ನನ್ನು ಸ್ಪರ್ಶಿಸಿದರೆ ನನ್ನ ಪಾಲಿಗೆ ಪಾಪ ಅಂಟಿಕೊಳ್ಳುತ್ತದೆ ಎನ್ನುವ ಹಾಗೆ ಹೇಳಿದ. ಸ್ವಾಮಿ, ಹಾ. ಗಂಗಾಪುತ್ರ ಭೀಷ್ಮನಲ್ವಿ? ಹ್ಮ್ ಭೀಷ್ಮನಿದ್ದು ಹ್ಮ್ ಅಪುತ್ರವತಿ ಅಂತ ಯಾಕೆ ಹೇಳಿದ್ದಳು? ಕುರುಕ್ಷೇತ್ರದಲ್ಲಿ ನಿನ್ನಿಂದಲೇ ಹತನಾದಂತಹ ವಿಚಾರವನ್ನು ಏ. ಗಂಗೆಗೆ ಜ್ವಾಲೆ ಹೇಳುತ್ತಾಳೆ. ಹ. ಆ ಕಾಲಕ್ಕೆ ಸಿಟ್ಟಾದಂತಹ ಗಂಗೆ ನನ್ನ ಮಗನ ಸಾವಿಗೆ ಯಾರು ಕಾರಣನಾಗಿದ್ದಾನು ಏ. ಅಂತವನಿಗೆ ಅಂತವನ ಮಗನಿಂದಲೇ ಸಾವು ಬರಲಿ ಎನ್ನುವ ಹಾಗೆ ಶಾಪವನ್ನು ಕೊಡ್ತಾಳೆ. ಓ. ಬಾಬಾ, ಓ. ವೀರನಾಗಿರುವಂತಹ ಕ್ಷತ್ರಿಯನಿಗೆ ಹ. ಯುದ್ಧ ರಂಗದಲ್ಲಿ ಸೋಲೆನ್ನುವುದಕ್ಕಿಂತ ದೊಡ್ಡ ಮರಣ ಬೇಕಾ? ಸೋಲು ಎನ್ನುವುದು ಸಾವಿಗೆ ಸಮಾನ ಅಲ್ವಾ? ಓಹೋ. ಹಾಗಿರುವಾಗ ಇಷ್ಟೆಲ್ಲ ಮರವೇ ಆಗಬೇಕು ಅಂತಾದ್ರೆ ಮೂಲ ಕಾರಣ ಏ. ಗಂಗೆಯ ಶಾಪ ನಿನಗೆ. ಸ್ವಾಮಿ, ಸುರನದಿಯ ಶಾಪದಿಂದಲಾಗಿ ಇಂತಹ ಮರವೆಯಾಯಿತು. ಹೆಂಗಸರು ನಿನ್ನ ಮಗನಾಗಿರುವಂತಹ ಈ ಬಬ್ರುವಾಹನಲ್ಲಿ ಎಳ್ಳಿನಿದ್ದು ತಪ್ಪಿಲ್ಲ ಹೆಂಗಸರು ಜೊತೆ ಸೇರಿದ್ರೆ ಏನಕ್ಕೇನೋ ಮಾಡ್ಯಾರು ಅಲ್ವಾ? ಯಾವ ಅನರ್ಥವನ್ನು ಸೃಷ್ಟಿ ಮಾಡ್ಯಾರು. ಜ್ವಾಲೆ ಮತ್ತು ಹ. ಗಂಗೆ ಜೊತೆ ಸೇರಿ ಹ. ಇಂತಹ ಅವಾಂತರಕ್ಕೆ ಕಾರಣವಾಯಿತು. ಹಾಗಿರುವಾಗ ಇನ್ನು ಮುಂದೆ ಸಿಟ್ಟು ಮಾಡುವುದಲ್ಲ. ಏ. ಮಗನೆಂದು ಪ್ರೀತಿಯಿಂದ ಅಪ್ಪಿಕೋ, ಏ. ಅವಳನ್ನು ಒಪ್ಪಿಕೋ. ದೇವ್ರೆ, ಓ, ತಂದೆಯಾದವನಿಗೆ ಮಗನಿಂದ ಸೋಲವಾದರೆ ಹ್ಮ್. ಅದನ್ನು ಸೋಲು ಅಂತ ತಿಳಿಯಕೂಡದು. ಹ್ಮ್. ಹಾಗೆ ಶಿಷ್ಯನಿಂದ ಗುರುವಾದವನಿಗೆ ಸೋಲು ಉಂಟಾಯಿತು ಅಂತಾದ್ರೆ ಹ. ಅದನ್ನು ಸೋಲು ಅಂತ ಭಾವಿಸಬಾರದು. ಹ್ಮ್. ಹೆಮ್ಮೆ ಪಡಬೇಕು, ಹ. ಸಂತೋಷ ಪಡಬೇಕು. ಹ್ಮ್. ಈಗ ನಾನು ಹೇಳ್ತೇನೆ, ಹೇಗೆ? ಎಲ್ಲರ ಸಮ್ಮುಖದಲ್ಲಿ ಹೇಳ್ತೇನೆ, ಹ್ಮ್. ಬಬ್ರುವಾಹನ ನನ್ನ ಮಗ. ಹೌದು, ಹೌದು, ಹೌದು. ಆಗುದಿಲ್ಲ, ಆಗುದಿಲ್ಲ. ಏ. ನಾನು ಒಪ್ಪಿಕೊಳ್ಳುವುದಿಲ್ಲ. ಏ. ಭಾಷೆ ನೀವು ಹಾಕಿದ್ದು. ಹೌದು. ಭಾಷೆ ಈಗಾದ್ರೂ ತೆಗಿಬೇಕಿದ್ರೆ ನೋಡಿ, ಅಲ್ಲಿ ಕಟ್ಟು ನಿಮ್ಮ ಅಪ್ಪ, ಓ. ನಿಮ್ಮ ಕಟ್ಟು ಬಿಚ್ಚಿದ್ರ? ಹೌದು ಮಗನೇ. ಬಿಚ್ಚಿದ್ರಾ? ನನ್ನ ಗಟ್ಟು ಇದ್ರೆ ಅಲ್ಲ ನಿನಗೆ. ನಾನು ಕಾಯ್ತಾ ಇದ್ದದ್ದು ಅಪ್ಪನ ಗಟ್ಟು ಯಾವಾಗ ಬಿಚ್ಚಿದ್ದದೆ ಅಂತ. ಅದು ಯಾವಾಗ ಸಿಗ್ತದೆ ಅನ್ನೋ ಆಸೆಯಲ್ಲಿ ಬಿಚ್ಚಿದ್ರಲ್ಲ? ಸಂತೋಷ. ನನ್ನ ಜನ್ಮ ಸಾರ್ಥಕ ಆಯ್ತು. ಅಲೋ, ನಿನ್ನಮ್ಮ ಹಾ. ಓರ ದೃಷ್ಟಿಯಿಂದ ನೋಡ್ತಾ ಇಷ್ಟಕ್ಕೆ ಮೂಲ ಕಾರಣ ಅವರೇ. ಹೌದೇ ಹೌದು. ಈಗೆಲ್ಲ ಆಗ್ಬೇಕು. ಆದರೆ ಹತ್ತಿರ ಬರುವ ಹಾಗಿಲ್ಲ. ಅದೇನು? 1 ವರ್ಷಗಳ ತನಕ ನಾವು ವ್ರತದಲ್ಲಿದ್ದೇವೆ. ತಿರುಗಾಟ ಅದು ಹೌದು. ಹಾಗೆ ಅಂತ ತಿರುಗಾಟಕ್ಕೆ ಈಗ ಮಗನನ್ನು ನನ್ನ ಜೊತೆಯಾಗಿ ಕಳಿಸಿಕೊಡ್ತೇನೆ. ಮತ್ತೆ ನಾನ್ ನಿಮ್ಮನ್ನು ನೋಡುದು ಯಾವಾಗ ಅಂತ. ನೀನು ಹಸ್ತಿನಾವತಿಗೆ ಹೋಗು, ಯಜ್ಞ ಎನ್ನುವಂತಹ ಪುಣ್ಯ ಕರ್ಮದಲ್ಲಿ ಪಾಲ್ಗೊಳ್ಳಬೇಕು. ಅಪ್ಪ, ಓ. ಹೇಗೂ ಬಂದಿದ್ದೀರಲ್ಲ, ಹೌದು. ಒಂದು 4 ದಿವಸ ನಮ್ಮ ಮನೆಯಲ್ಲಿ ಒಂದು ಆತಿಥ್ಯ ಸ್ವೀಕರಿಸಿ. ಏ. ಆಮೇಲೆ ಏ. ನೀವು ಹೊರಡುವಾಗ ಮತ್ತೆ ನೀವು ತಿರುಗಾಟ ಮಾಡುದು ಬೇಡ. ಏ. ನಾನೇ ಹೋಗ್ತೇನೆ ನಿಮ್ಮ ಬದಲಿಗೆ. ಮಗನೇ, ನಿನ್ನನ್ನು ಜೊತೆಯಾಗಿ ಕರೆದುಕೊಂಡು ಹೋಗ್ತೇನೆ. ಹಾ. ಹಾಗೆ ಅಂತ 16 ದಿವಸ ಇರುವುದಕ್ಕೆ ನಮಗೂ ಬಿಡುವುದಿಲ್ಲ. 1 ದಿವಸದ ಆತಿಥ್ಯ, 1 ಹೊತ್ತಿನ ಆತಿಥ್ಯವನ್ನು ಪಡೆದು ನಾವು ನೀವು 1 ಹೊತ್ತಿನ ಆತಿಥ್ಯ ಆದ್ರೂ ಮಾಡದೆ ಹೋದ್ರೆ ನನ್ನ ಅಮ್ಮನಿಗೆ ಹೊಟ್ಟೆ ನೋವು ಆಗ್ತಾ. ತಿರುಗಾಟದಲ್ಲಿ ಸ್ವಲ್ಪ ಜಾಗ್ರತೆ ಇರೋ ಹೊತ್ತಿಗೆ ಸರಿಯಾಗಿ ನೀವು ಅಲ್ಲಪ್ಪ, ಅದು ಅವರ ಅನುಭವ ಹೇಳಿತ್ತು. ಸರಿ. ತಿರುಗಾಟ ಬನ್ನಿ ಅಪ್ಪ. ಇರ್ಲಿ. ಮುಂದುವರಿದ ನೀವು- 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 ನೀವು-